ಇವತ್ತು ಅದು ಪ್ರಾಡಕ್ಟ್ ತುಂಬಾ ಚಿಕ್ಕದಾದ್ರು ಅದ್ರದ್ದು ಬೆನಿಫಿಟ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಮಕ್ಕಳನ್ನ ಯಾವುದೋ ಒಂದು ಪ್ರೀತಿ ಉತ್ಸಾಹದಲ್ಲಿ ಬೆಳೆಸ್ತೀವಿ, ಆದ್ರೆ ಸರಿಯಾದ ಸಮಯದಲ್ಲಿ ಪೋಷಣೆ ಕೊಟ್ಟಿಲ್ಲ ಅಂದ್ರೆ ಮಕ್ಕಳು ಬೆಳೆಯಲ್ಲ. ಸೊ ಅದು ಏಜ್ ಬಂದು 9 to 60 ಅಂತ ಹೇಳ್ತೀವಿ, ಅಂದ್ರೆ 16, 9 ರಿಂದ 16 ವಯಸ್ಸಿನಲ್ಲಿ ನಾವ್ ಏನ್ ಕೊಡ್ತೀವಿ ಅದು ಆ ಮಗುವಿಗೆ ಒಂದು ವ್ಯವಸ್ಥಿತವಾಗಿ ಸಿಗುತ್ತೆ ಆ ಪೋಷಣೆ. ಅವತ್ತು ಸಿಕ್ಕಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಮತ್ತೆ 18 ವರ್ಷ ತುಂಬಿದ ನಂತರ ಅವು ಮಕ್ಕಳು ಬೆಳಿತಾವ ಬಿಡ್ತಾ ಗೊತ್ತಿಲ್ಲ. ಆರೋಗ್ಯ ಇರುತ್ತೆ, ಆದ್ರೆ ಆ ಡೆವಲಪ್ಮೆಂಟ್ ಆಗಂತದ್ದು ಆ ಒಂದು ಮಿಡ್ಲ್ ಏಜ್ ಅಲ್ಲಿ. ಸೊ ಹಾಗಾಗಿ ಸರಿಯಾದ ಪೋಷಣೆ ಸಿಕ್ಕಿಲ್ಲ ಅಂದ್ರೆ ಹಲವಾರು ನ್ಯೂನತೆಗಳಿಂದ ಮಕ್ಕಳು ಬಳಲುವಂತ ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಹೇಗೆ ತಾಯಿ ಗರ್ಭದಲ್ಲಿದ್ದಾಗ ನಾವು ಕೊಟ್ಟು ಬೆಳೆಸ್ತೀವಿ ಅದೇ ತರ ಇದು ಮುಖ್ಯ. ಸೊ ಹಾಗಾಗಿ ಇದು ಚಿಕ್ಕದಾದ್ರೂ ಸಹ ತುಂಬಾ ಬೆನಿಫಿಟ್ ಅನ್ನ ಕೊಡುತ್ತೆ. ಸೊ ಮೋಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು, ಅದು ಬೇಬಿ ಕಾಪ್ ಅಂತ. ಸೊ ಟಿವಿ ಬರುತ್ತೆ ಟಾಲರು ಶಾರ್ಪರು ಅಂತ, ಅವು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ತನಕಲೂ ಅವರು ಯಾರು ಟಾಲರ್ ಆಗಿದ್ರೆ ಯಾರು ಶಾರ್ಪರ್ ಆಗೋದಿಲ್ಲ. ಒಟ್ಟಲ್ಲಿ ಕಾಳುಗಳು ತುಂಬಕ್ಕಂತೂ ಒಳ್ಳೆ ಡಬ್ಬಗಳಾಗಿವೆ. ಸೊ ಹಾಗಾಗಿ ಸೊ ಅಂತ 100ಕ್ಕೆ ಇದೊಂದು ಬೇಬಿ ಕಾಪ್ ಒಂದು ಸಮಾನ ಅಂತ ಹೇಳ್ಬೋದು. ಅಷ್ಟು ಪವರ್ಫುಲ್ ಇದೆ. MD ಅವ್ರಿಗೆ ಯಾಕೆ ಗೊತ್ತಿಲ್ಲ, ಒಂದ್ 4-5 ಹಾಕ್ಬಿಟ್ಟು ಸುಮ್ಮನೆ ಬೋದಾಯ್ತು. ಆದ್ರೆ ಇವತ್ತು ಸುಮಾರು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೆ ಯಾರೊಬ್ರು ಹೇಳ್ಬೋದು ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿರಂತ ತಕ್ಷಣ ಈ 10 ಸೆಕೆಂಡ್ ಹೇಳ್ಬೇಕು, ಲೆಕ್ಕಕ್ಕನೆ ಹೇಳ್ಬಾರ್ದು, ಗೊತ್ತಿಲ್ಲ. 17 ಇಂಗ್ರೀಡಿಯೆಂಟ್ಸ್ ಹಾಕಿದೆ, 17 ಇಂಗ್ರೀಡಿಯೆಂಟ್ಸ್. ನಿಜ ಅದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನೋಡ್ತಾ 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 ಹೋದಾಗ ಖುಷಿ ಆಗತ್ತೆ. ಇಷ್ಟೆಲ್ಲ ಹಾಕಿದಾರ, ಇಷ್ಟೆಲ್ಲ ಬೇಕಿತ್ತ ಅಂತ ಅನ್ಸ್ಬಿಡತ್ತೆ. ಬೇರೆ ಕಂಪ್ನಿಗಳು ಗಮನಿಸಿದ್ರೆ ಒಂದ್ 4-5 ಹಾಕಿರ್ತಾರೆ, ಒಂದ್ 4-5 ಹಾಕ್ಬಿಟ್ಟು ಉಳಿದಕ್ಕೆ ನೀರ್ ಹಾಕ್ಬಿಟ್ಟು ದೂದ್ ಪಾನಿ ಅಂತ ಮಾಡ್ತಾರೆ. ಆದ್ರೆ ಸೊ ತುಂಬಾನೇ ಖುಷಿ ಆಗತ್ತೆ ಮಕ್ಕಳ ಪೋಷಣೆಯಲ್ಲಿ. ಮಕ್ಳಿಗೆ ಏನಾರ ನಿಜವಾಗ್ಲೂ ಗಿಫ್ಟ್ ಕೊಡ್ಬೇಕು ಅಂತ ಯಾರು ಅನ್ಸಿದ್ರೆ, ಮೋಸ್ಟ್ಲಿ ಮುಯಿ ಕೊಡ್ಬೇಕು ಅಂತ ಅನ್ಸಿದ್ರೆ ಈ ಬೇಬಿ ಕಪ್ ಅನ್ನು ಮಕ್ಳು ಕೊಟ್ರೆ ಬೆಸ್ಟ್. ಅಷ್ಟು ಸಕ್ಕದಾಗಿ ಕೆಲಸ ಮಾಡುತ್ತೆ, ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಯಾರಿಗೆ ಮಾತು ಬರ್ತಾ ಇಲ್ಲ, ಸ್ವರೋಚ್ಚಾರ ಚೆನ್ನಾಗ್ ಬರ್ತಾ ಇಲ್ಲ, ಮಕ್ಳು ಬೆಳವಣಿಗೆ ಆಗಿಲ್ಲ, ಮಕ್ಳು ಹಲವಾರು ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ರೆ, ಮಕ್ಳಿಗೆ ಬರ್ತಕ್ಕಂತ ಹಲವಾರು ಮಾರಣಾಂತಿಕವಾಗಿರ್ಬೋದು ಅಥವಾ ಯಾವ್ದೇ ರೀತಿ ರೆಗ್ಯುಲರ್ ಕಾರ್ಯ ಇರ್ಬೋದು, ಅವೆಲ್ಲಕ್ಕೂ ಸಹ ಇದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಿಗೆ ಇದು ಫುಡ್ ಅಂತ ಹೇಳ್ಬೋದು, ಅಥವಾ ಒಂದು ಗಾಡಿ ಗಿಫ್ಟ್ ಅಂತ ಹೇಳ್ಬೋದು, ಅಮೃತ ಸಾಮಾನ್ ಅಂತ ಹೇಳ್ಬೋದು, ಹೇಳ್ಲಿಕ್ಕಾಗಲ್ಲ. ನಿಜವಾಗ್ಲೂ ಮಕ್ಳಿಗೆ ಕೊಡ್ತಕ್ಕಂಥದ್ದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಈ ಮಕ್ಳು ಏನು ಮನಮೋದನೆ ಮಾಡ್ಕೊಡ್ತಿರೋ, ಮನೆಯಲ್ಲಿ ಕೊಡ್ತಿರೋ ಕಾಳುಗಳನ್ನು ಕೊಡ್ತೀರಾ, ಏನು ಹಾರ್ಲಿಕ್ಸ್ ಬೂಸ್ಟ್ ಎಲ್ಲ ಕೊಡ್ತೀರಾ, ಅದ 100 ಪಟ್ಟು ಇದು ಕೆಲಸ ಮಾಡುತ್ತೆ ಅಂತ ಸಾಬೀತಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಬೌದ್ಧಿಕವಾಗಿ, ಮಾನಸಿಕವಾಗಿ ಮತ್ತೆ ಸೊ ದೈಹಿಕವಾಗಿ ಸಹ ತುಂಬಾ ಪರಿಣಾಮಕಾರಿಯಾಗಿ ಬೆಳೆದಿದೆ. ಮಕ್ಕಳುಗಳು ತುಂಬಾ ಉದಾಹರಣೆಗಳು ನಮ್ಮಲ್ಲಿ ಕಣ್ಮುಂದಿದೆ. ಮಕ್ಕಳಲ್ಲಿ ತೂಕ ಹೆಚ್ಚು ಮಾಡುತ್ತೆ, ಮಸಲ್ಸ್ ಗಳನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ, ಸ್ನಾಯುಗಳಿಗೆ ಬೇಕಾದಂತ ಎಲ್ಲಾ ಪೋಷಣೆಗಳನ್ನ ಕೊಡುತ್ತೆ. ಜೊತೆಗೆ ಹಲ್ಲಿನ ಸಮಸ್ಯೆ, ಕಣ್ಣಿನ ಸಮಸ್ಯೆ ಇರಬಹುದು, ಹಾಗೆ ಜಾಯಿಂಟ್ ಇರಬಹುದು, ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಮಾಡ್ಕೊಡುತ್ತೆ, ಎಲ್ಲ ಪೋಷಕಾಂಶಗಳನ್ನ ಹೇರಳವಾಗಿ ಒದಗಿಸ್ಕೊಡುತ್ತೆ. ಸೊ ಹೇಳಕ್ ಹೋದ್ರೆ ಒಂದೊಂದು ಪ್ರಾಡಕ್ಟ್ ಬಗ್ಗೆ ಅಷ್ಟು ಡೀಪ್ ಆಗಿದೆ. ಸೊ ಇವತ್ತು ಮೋಸ್ಟ್ ಆಫ್ ಆಲ್ 45 ಮಿನಿಟ್ಸ್ ಆಗುತ್ತೆ. ಚಿಕ್ಕದಾದ್ರೂ ತುಂಬಾ ಚೆನ್ನಾಗಿದೆ ಈ ತರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ. ಸೊ ಒಂದೊಂದಾಗಿ ಹೇಳ್ಕೊಡ್ತೀನಿ ಕೇಳಿ. ಇದರಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬರುತ್ತೆ: ಆಪಲ್, ಬ್ರಾಹ್ಮಿ, ತುಳಸಿ, ಶೌಂಠಿ, ಗಿಲಾಯಿ, ಶಂಖಪುಷ್ಪ, ಅಶ್ವಗಂಧ, ಸನ್ಲಫ್, ಆಮೇಲೆ ಪಾನ್ ಲೀಫ್, ಕಾಲಿ ಮಿರ್ಚಿ, ವಿದಾರಿಕಂಡ. ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್, ಸೂಪರ್ ಇದೆ ನೋಡಿ. ಇದು ಆಕ್ಚುಲಿ ಇದನ್ನ ಜೆನ್ಸಿ ಕೊಡ್ತಾ ಇದ್ದಾನೆ. ಆಕ್ಚುಲಿ ಇದನ್ನ ಅನಾರ್ಧನ ಮತ್ತೆ ಮುಂಡಲಿಕ ಪರ್ಣಿ, ಆಮ್ಲ, ಬಹದ, ಅರ್ಧ, ಪುನರ್ನಮ ಇಷ್ಟನ್ನು ಹಾಕಿದ್ದಾರೆ ನೋಡಿ. ಇದರಲ್ಲಿ ವಿದಾರಿಕಂಡ ಅಂತದಿಲ್ಲ, ಇದು ಆಕ್ಚುಲಿ ಸಾಮಾನ್ಯವಾಗಿ ಮಕ್ಕಳಾಗದಿರೋರಿಗೆ ಇದನ್ನು ಕೊಡ್ತಾರೆ, ಗಣಸಿ ಕೊಡುವಂಥದ್ದು. ಇದು ಆಕ್ಚುಲಿ ಏನು ಇಟ್ ಮೀನ್ಸ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಅದೊಂದೇ ಅಲ್ಲ, ಹಲವಾರು ಕೆಲಸ ಮಾಡುತ್ತೆ ಅಂತ ಬೆನಿಫಿಟ್ ಅನ್ನೇ ಕೊಟ್ಟಿದೆ. ಅದರಲ್ಲಿ ಇದು ಒಂದು ಮುಖ್ಯ ಅಂತ ಹೇಳಿ. ಈಗ ಫಸ್ಟ್ನೇದು ಆಪಲ್ ಬಗ್ಗೆ ತಗೊಳ್ಳೋಣ, ಓಕೆನಾ? ಬರ್ಕೊಳ್ಳಿ ಆಪಲ್. ಮೋಸ್ಟ್ ಆಫ್ ಎಲ್ರಿಗೂ ಸ್ಪೆಲ್ಲಿಂಗ್ ಗೊತ್ತಿರುತ್ತೆ ಕಡೆನಿ, ಸೊ ಹಾಗಾಗಿ ಅವ್ರಿಗೆ ಸ್ಪೆಲ್ಲಿಂಗ್ ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈಗ ಬರ್ಕೊಳ್ಳಿ ಆಪಲ್ ಬಗ್ಗೆ. ಸೊ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು, ದಿನಕ್ಕೊಂದು ಸೇಬ್ ತಿನ್ನಪ್ಪ, ಡಾಕ್ಟರಿಂದ ನೀವು ದೂರ ಇರ್ತೀಯ ಅಂತ. ಹೌದು, ಅದು ಹಲವಾರು ಪ್ರಯೋಜನ ಕೊಡುತ್ತೆ. ತುಂಬಾ ಜನ ಅದನ್ನ ವಿರುದ್ಧವಾಗಿ ಮಾಡ್ರು, ಬೆನಿಫಿಟ್ ಏನಿಲ್ಲ ಅದರಲ್ಲಿ ಸುಮ್ನೆ ಅಂತ ಅಂದ್ರೆ. ಇಲ್ಲ, ಖಂಡಿತಗಳಿದೆ. ಈಗ ನಾನು ಅವತ್ತು ಆಪಲ್ ಬಗ್ಗೆ ಹೇಳಿದ್ದೆ, ಮತ್ತೆ ಹೇಳಂತ ಅವಶ್ಯಕತೆ ಕೆಲವರು ಈಗ ಹೊಸ್ತಾ ಬಂದಿರೋದ್ರಿಂದ ಹೇಳಂತ ಅವಶ್ಯಕತೆ ಇದೆ. ಬರ್ಕೊಳ್ಳಿ ಮುಖ್ಯವಾಗಿ ಹೃದಯ ಆರೋಗ್ಯ ಅಂತ ಬರ್ಕೊಳ್ಳಿ, ಹೃದಯ ಆರೋಗ್ಯ ಅಂತ ಬರ್ಕೊಳ್ಳಿ. ಇದ್ರಲ್ಲಿ ಮೇನು ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಅದ್ರಲ್ಲಿ ಫೈಬರ್ ಅಂಶ ಅಂದ್ರೆ
ಇದು ಫೈಬರ್ ಏನಿಗೆ ಬೇಕಂದ್ರೆ ಡೈಜೆಷನ್ ಸಿಸ್ಟಮ್ ಇರ್ಬೋದು, ಅಥವಾ ಅಜೀರ್ಣ ಸಮಸ್ಯೆ ಅಂತ ಹೇಳ್ತೀವಲ್ಲ ಅದಿರ್ಬೋದು. ಹಾಗೇನೆ ಮೋಷನ್ ಕ್ಲಿಯರ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬರ್ಕೊಳ್ಳಿ ಇದನ್ನ. ಸೇಬಿನಲ್ಲಿರುವ ಕರಗುವ ನಾರಿನಂಶ, ಫೈಬರ್ ಅಂತ ಹೇಳ್ತೀವಲ್ಲ, ಮತ್ತು ಪಾಲಿಫಿನಾಲ್ ಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡಿ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಏನ್ ಹೇಳ್ತೀವಲ್ಲ LDL ಮಟ್ಟವನ್ನ ಡೌನ್, ಕ್ಯಾನ್ಸರ್ ಇಂಗ್ಲಿಷ್ ಕನ್ನಡದಲ್ಲಿ ತಗ್ಗಿಸಲು ಸಹಾಯ ಮಾಡುತ್ತೆ ಅಂತ ಬರ್ಕೊಡಿ. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ ಅದನ್ನೇ. ಸೇಬಿನಲ್ಲಿರುವ ಕರಗುವ ನಾರಿನಾಂಶ ಅಂದ್ರೆ ಸೋಲ್ಯೂಬಲ್ ಅಂತ ಹೇಳ್ತೀವಲ್ಲ, ಸೋಲ್ಯೂಬಲ್ ಫೈಬರ್ ಅಂತ ಹೇಳ್ತೀವಲ್ಲ, ಮತ್ತು ಫೆನಾಲ್ಗಳು ರಕ್ತದೊತ್ತಡ ಅಂದ್ರೆ ಬಿಪಿನ ಕಡಿಮೆ ಮಾಡಿ ಬಿಪಿ ಇದೆಯಲ್ಲ, ಹೈ ಬಿಪಿ ಇರ್ಬೋದು, ಲೋ ಬಿಪಿ ಇರ್ಬೋದು, ಅದೆರಡು ಅಷ್ಟೇ, ಅದನ್ನೆರಡು ಒಂದೇ ಬಿಪಿ ಅಂದ ತಕ್ಷಣ. ಅಂದ್ರೆ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ LDL ಮಟ್ಟವನ್ನು ಡೌನ್ ಅಂದ್ರೆ ತಗ್ಗಿಸಲು ಸಹಾಯ ಮಾಡುತ್ತೆ ಅಂತ ಹೇಳೋಣ. ಹಾಗೇನೆ ಇನ್ನೂ ಒಂದು ಮುಖ್ಯವಾಗಿ ಏನ್ ಕೆಲಸ ಮಾಡುತ್ತಂದ್ರೆ ಈ ಒಂದು ಸೇಬು, ಇದು ಪಾರ್ಶ್ವವಾಯು. ಏನು ಪಾರ್ಶ್ವ ಅಂದ್ರೆ ಗೊತ್ತಾ ನಿಮ್ಗೆ? ಪಾರ್ಶ್ವವಾಯು ಅದಕ್ಕೆ ಇನ್ನೊಂದು ಅಂತಾರೆ ಲಕ್ವಾ ಅಂತಾರೆ. ಲಕ್ವಾ. ಸೊ ಅದು ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ನೋಡಿ, ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಮಟ್ಟವನ್ನ ಕಡಿಮೆ ಮಾಡತ್ತಂತೆ. ಖಂಡಿತ ಹೌದು. ಸೊ ಇದರಲ್ಲಿ ಒಂದು ಇಂಡಕ್ಷನ್ಸ್ ಬಗ್ಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಹೇಳ್ಕೊಡ್ತೀನಿ. ಇಂಡೆಕ್ಸ್ ಬಗ್ಗೆ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಒಂದು ಗರ್ಭಿಣಿ ಸ್ತ್ರೀಗೆ HIV ಪಾಸಿಟಿವ್ ಇತ್ತು. ಆ ಮಗು ಡೆಲಿವರಿ ಆದ ನಂತರ ಆ ಮಗುಗೆ ಪಾಸಿಟಿವ್ ಯಾವ ಬರ್ಲಿಲ್ಲ, HIV ಸೋಂಕು ಬರ್ಲಿಲ್ಲ. ಅಲ್ಲಿ ಅದನ್ನ ಸಂಶೋಧನೆಗೆ ಒಳಪಡಿಸಿದಾಗ ಏನ್ ಸಾಧ್ಯತೆ ಆಯ್ತು, ಏನ್ ಸಮಸ್ಯೆ ಯಾರು ಬರ್ಬೇಕಾಯ್ತಲ್ಲ ಅಂತ ಅಂದ್ಕೊಂಡಾಗ ಅಲ್ಲಿ ಮುಖ್ಯವಾಗಿ ಅದಕ್ಕೆ ಬರದಾಗೆ ತಡೆದಿದ್ದು ಆ ಒಂದು ಒಕ್ಕಳ ಬಳ್ಳಿ. ಆ ಒಕ್ಕಳ ಬಳ್ಳಿ ಅಂದ್ರೆ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಲ್ಲ, ಸೊ ಯಾವ ಬೇಕು ಅದು ಮಾತ್ರ ತನ್ನ ಕ್ರಿಯೆನಾಗಿ ಮಾಡ್ತಾ ಇರತ್ತೆ, ಉಳಿದಂತೆದು ತಟಸ್ಥವಾಗಿರತ್ತೆ. ಇದು ಏನ್ ಮಾಡುತ್ತಂದ್ರೆ ಯಾರಿಗೆ ಆ ವಂಶದಲ್ಲಿ ಯಾರಿಗಾದ್ರೂ ಅಕಸ್ಮಾತ್ ಅಪಾಯಕಾರಿ ಮಾರಣಾಂತಿಕವಾಗಿ ಕಾಯಿಲೆಗಳಿದ್ರೆ ಅದು ಈ ಒಂದು ಸ್ಟೆಮ್ ಸೆಲ್ಸ್ ಇದೆಯಲ್ಲ, ಇದು ತುಂಬಾ ಪರಿಣಾಮಕರವಾಗಿ ಕೆಲಸ ಮಾಡುತ್ತಂತೆ. ಸೊ ಹಾಗಾಗಿ ಆ ಒಕ್ಕಳ ಬಳ್ಳಿನ ತುಂಬಾ ಜನ ಇವತ್ತಿನವರೆಗೂ ಸಹ ರಕ್ಷಣೆ ಮಾಡಿದ್ದಾರೆ. ಯಾರೋ ಸಚಿನ್ ತೆಂಡೂಲ್ಕರ್ ಇರ್ಬೋದು, ಅಥವಾ ತುಂಬಾ ಜನ ಶ್ರೀಮಂತರಿರ್ಬೋದು, ಅಥವಾ ಅಮಿತಾಬ್ ಬಚ್ಚನ್ ಇಂಥರೆಲ್ಲ ಹೈದರಾಬಾದ್ ನಲ್ಲಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಸಂರಕ್ಷಣೆ ಮಾಡಿದ್ದಾರೆ, ಬ್ಲಡ್ ಬ್ಯಾಂಕ್ ಅಲ್ಲಿ. ಸೊ ಹಾಗಾಗಿ ಇದು ಏನು ಮಾಡುತ್ತಂದ್ರೆ ಅವರ ಒಂದು ವಂಶಕ್ಕೆ ಸಂಬಂಧಪಟ್ಟಂತವ್ರು ಇದ್ರೆ ಅಥವಾ ಅವರ ರಕ್ತ ಸಂಬಂಧಿಗಳು ಯಾರಿದ್ರೆ ತುಂಬಾ ಮಾರಣಾಂತಿಕವಾಗಿ, ಎಕ್ಸಾಂಪಲ್ ಈಗ HIV ಇರ್ಬೋದು ಅಥವಾ ಕ್ಯಾನ್ಸರ್ ಅಂತ ಮಾರಕ ರೋಗಗಳಿರ್ಬೋದು, ಅವರಿಗೆ ಮಾರಣಾಂತಿಕ ಕಾಯಿಲೆಗಳು ಸಮಸ್ಯೆಯಿಂದ ಸಫರ್ ಆಗ್ತಿದ್ರೆ ಅಂತರ್ಗಿ ಆ ಒಂದು ಏನು ಒಕ್ಕಳ ಬಳಿ ಇದ್ದಂತ ರಕ್ತ ಇದೆಯಲ್ಲ, ಆ ರಕ್ತನ ಸ್ವಲ್ಪ ಪ್ರಮಾಣದಲ್ಲಿ ಅವ್ರಿಗೆ ಅಕಸ್ಮಾತ್ ಇಂಜೆಕ್ಟ್ ಮಾಡಿದ್ರೆ ಅವರು ಎಲ್ಲಾ ಸಮಸ್ಯೆಯಿಂದ ಆಚೆ ಬರ್ತಾರೆ ಅಂತ ಒಂದು ಸಾಬೀತಾಗಿದೆ. ಸೊ ಹಾಗಾಗಿ ಅದನ್ನ ಇವತ್ತಿನವರೆಗೂ ಸಂರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಅಂತ ಒಂದು ಅಂಶಗಳು ಎಲ್ಲಿದ್ದೇವೆ ಅಂತ ಸಂಶೋಧನೆ ಮಾಡಿದಾಗ ಅಂತ ಅಂಶಗಳು ಸ್ಟೆಮ್ ಸೆಲ್ಸ್ಗಳು ಅಂದ್ರೆ ಅವೆಲ್ಲ ಎಲ್ಲಿದ್ದೇವೆ ಅಂತ ನೋಡಿದಾಗ ಈ ಒಂದು ಸೇಬಲ್ ಇದೆ ಅಂತ ಸ್ವಲ್ಪ ಪ್ರಮಾಣ ಆ ಒಂದು ಸೇಬಲ್ ಸಿಗುತ್ತೆ ಅಂತ. ಆ ಸೇಬ್ ಅಂದ್ರೆ ಈ ಮಾಮೂಲಿ ಸೇಬ್ ಅಲ್ಲ ಫ್ರೆಂಡ್ಸ್, ಅದು ಮಾಮೂಲಿ ಇದೆಲ್ಲ ಆಫ್ರಿಕಾ ಕಡೆ ಅಂತ ಆಸ್ಟ್ರೇಲಿಯಾ ಅಂತ ಕಡೆ ಎಲ್ಲ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಅದ್ರಲ್ಲಿ ವಿಶೇಷವಾದ ಗ್ರೀನ್ ಆಪಲ್ ಅಂತ ಬರುತ್ತೆ. ಆ ಗ್ರೀನ್ ಆಪಲ್ ಅಲ್ಲಿ ಈ ತರದ್ದು ಒಂದು ಸಿಗಂತ ಅವಕಾಶ ಇದೆ ಅಂತ ಹೇಳ್ತಾರೆ. ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಬನ್ನಿ ನೆಕ್ಸ್ಟ್ ಪಾಯಿಂಟ್ ಬನ್ನಿ. ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯ ಅಂತ ಬರ್ಕೊಡಿ. ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯ, ಅದರಲ್ಲಿ ಮುಖ್ಯವಾಗಿ ನೋಡಿ, ಸೇಬಿನಲ್ಲಿರುವ ಅಂದ್ರೆ ಆಪಲ್ ಇರುವ ಪೆಕ್ಟಿನ್ ಅಂದ್ರೆ PECTIN ಪೆಕ್ಟಿನ್ ಇದೊಂದು ಫೈಬರ್ ಅಂದ್ರೆ ನಾರಿನಾಂಶ ಅಂತ ಹೇಳ್ಬೋದು.
ಇದೊಂಥರ ಫೈಬರ್ ಸಂಬಂಧಪಟ್ಟಂತ ಒಂದು ಒಂದು ನಾರಿನಂಶ. ನಾರಿನಂಶವು ಪ್ರಿಬಯೋಟಿಕ್ ಆಗಿ ಕೆಲಸವನ್ನ ನಿರ್ವಹಿಸುತ್ತೆ, ಅಂದ್ರೆ ಕಾರ್ಯ ಮಾಡುತ್ತೆ ಅಂತ, ವರ್ಕ್ ಮಾಡುತ್ತೆ ಅಂತ. ಹಾಗೇನೆ ಅಥವಾ ದೊಡ್ಡ ಕಳ್ಳಿರ್ಬೋದು, ಸಣ್ಣ ಕಳ್ಳಿರ್ಬೋದು, ಟೋಟಲಿ ಆ ಕಳ್ಳಲ್ಲಿ ಏನ್ ಸಾಮಾನ್ಯ ಇದ್ದಂತ ಆ ಬ್ಯಾಕ್ಟೀರಿಯಾಗಳ ಒಂದು ಬೆಳವಣಿಗೆಯನ್ನ ಜಾಸ್ತಿ ಮಾಡತ್ತಂತೆ. ಯಾಕೆಂದ್ರೆ ಆ ಬ್ಯಾಕ್ಟೀರಿಯಾ ಬೇಕು. ಅದ ನಮ್ಮನ್ನ ನಾವು ತಿನ್ನಂತ ಆಹಾರನ ಜೀರ್ಣ ಮಾಡೋದು ಯಾರು? ಪರಾವಲಂಬಿ ಜೀವಿಗಳು. ಸೊ ಅವು ನಮಗೆ ಉತ್ತಮವಾಗಿ ಕೆಲಸ ಮಾಡ್ತವೆ, ಕೆಲವೊಂದು ನಮ್ಮ ವಿರುದ್ಧಗೂ ಕೆಲಸ ಮಾಡ್ತವೆ. ನಾವು ವಿರುದ್ಧ ಕೆಲಸ ಮಾಡ್ತೇವೆ ಇಲ್ಲಾಕತ್ತೆ ಅಂದ್ರೆ ನಮ್ಮ ಮೂಗಿನ ಮೂಲಕವಾಗಿ ಸೀನ್ದಾಗ ಆಚೆ ಬರುತ್ತೆ. ಅದ್ ಕೇಳೋದು ಬಟ್ಟೆ ಹಿಡ್ಕೊ ಖರ್ಚಿ ಬಿಡ್ಕೊಂತ ಹೇಳ್ತೀವಲ್ಲ, ಸೊ ಅದನ್ನ ಹೊರಾಕಂತ ಕೆಲಸ ಮಾಡ್ತಾ ಇರೋದೇ ಆಟೋಮೆಟಿಕ್ ಆಗಿ ನಮ್ಮ ದೇಹ. ಸೊ ಹಾಗೇನೆ ಮತ್ತೊಮ್ಮೆ ಕೇಳಿದ್ದು ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನ ಜಾಸ್ತಿ ಮಾಡ್ತಾರೆ. ಅಂದ್ರೆ ಅದು ವಂಶವೃದ್ಧಿನ ಆ ವಂಶನ ಜಾಸ್ತಿ ಬೆಳಿಲಿಕ್ಕೆ ತುಂಬಾ ಸಹಾಯನ ಮಾಡತ್ತಂತೆ. ಇದ್ರ ಜೊತೆಗೆ ಯಾರಿಗೆ ಊಟ ಅರ್ಗ್ತಾ ಇಲ್ಲ, ಅಂದ್ರೆ ಅಜೀರ್ಣ ಆಗ್ತಾ ಇಲ್ಲ, ಜೀರ್ಣಕ್ರಿಯೆ ಸರಿ ಆಗ್ತಾ ಇಲ್ಲ, ಮತ್ತೆ ಬೆಳಗ್ಗೆ ಟೈಮ್ ಮೋಷನ್ ಹೋಗಕ್ಕೆ ತುಂಬಾ ಕಷ್ಟಪಡ್ತಾರೆ. ಸೊ ಅಂತರಿಗೆ ಅಂದ್ರೆ ಮಲಬದ್ಧತೆ ಸಮಸ್ಯೆ ಇದ್ರೆ ಅಂತರಿಗೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ. ಇದು ಒಂದು ಸಾಬೀತಾಗಿದೆ ತೂಕ ಇಳಿಕೆ ಅಂತ. ತೂಕ ಇಳಿಕೆನಲ್ಲಿ ಏನು, ನಾವು ಬೆಳಗ್ಗೆ ಟೈಮು ನಾವು ಬೆಳ್ಳುಳ್ಳಿ ತಿಂತೀವಲ್ಲ, ಹಾಗೇನೆ ಹಲವು ಇದೆ, ಸಣ್ಣ ಅಲ್ಲಿಗೆ ತುಂಬಾ ಹಲವಾರು ಹಂತಗಳಿದೆ. ಇದನ್ನ ಬರ್ಕೊಳ್ಳಿ, ತೂಕ ಇಳಿಕೆ ಅಂತ ಬರ್ಕೊಳ್ಳಿ. ಸೇಬಿನಲ್ಲಿ ನಾರಿನಂಶ ಮತ್ತು ನೀರಿನಂಶ, ಸೇಬಿನಲ್ಲಿ ನಾರಿನಂಶ ಮತ್ತು ನೀರಿನಂಶ ಜಾಸ್ತಿ ಇದೆ ಇದರಲ್ಲಿ, ಹೇರಳವಾಗಿದೆ. ಅಂದ್ರೆ ಸಾಮಾನ್ಯವಾಗಿ ಒಂದು ಸೇಬ್ ತಿಂದು ನೋಡಿ, ಆಮೇಲೆ ಒಂದು ವಿಷಯ ತಿಳ್ಕೊಳ್ಳಿ, ಯಾವ್ದೇ ಕಾರಣಕ್ಕೂ ಖಾಲಿ ಹೊಟ್ಟೆಲಿ ಈ ಒಂದು ಬನಾನಾ ತಿನ್ಬಾರ್ದು, ಅಂದ್ರೆ ಬಾಳೆಹಣ್ಣು ತಿನ್ನಕ್ ಹೋಗ್ಬೇಡಿ. ಅದು ತಿಂದ್ರೆ ಅದು ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ನಮ್ಮ ಜೀರ್ಣಕ್ರಿಯೆಗೆ ಅದು ವಿರುದ್ಧ. ಅದು ಊಟದ ನಂತರ ಮಾಡೋದಾಗ ಬೇರೆ ಕೆಲಸ ಮಾಡುತ್ತೆ, ಖಾಲಿ ಹೊಟ್ಟೆ ತಿಂದಾಗ ಬೇರೆ ಕೆಲಸ ಮಾಡುತ್ತೆ, ಸುಸ್ತನ್ನು ಜಾಸ್ತಿ ಮಾಡುತ್ತೆ. ಹಾಗೇನೆ ತುಪ್ಪ ಮತ್ತು ಮೊಸರು, ಮಜ್ಜಿಗೆ ಇಂಥವನ್ನ ಒಟ್ಟಿಗೆ ಕುಡಿಬಾರ್ದು. ಅಜ್ಜಿನ ಸಮಸ್ಯೆ ಮಾಡುತ್ತೆ, ಹೊಟ್ಟೆ ಉಬ್ಬರ ಸಮಸ್ಯೆ ಮಾಡುತ್ತೆ, ಹೊಟ್ಟೆ ಕೆಟ್ಟ ಹೋಗ್ಬಿಡುತ್ತೆ. ಆಮೇಲೆ ತಂಗ್ಳದ ಹಣ್ಣನ್ನ ಬಿಸಿ ಮಾಡಬಾರ್ದು. ಮತ್ತೆ ಇದು ಸುಮ್ಮನೆ ನ್ಯಾಚುರಲ್ ಹೇಳ್ತಿರೋದು. ಹಾಗೇನೆ ಫ್ರಿಜ್ ಅಲ್ಲಿ ಇದ್ದಂತ ವಸ್ತುಗಳನ್ನ ತಕ್ಷಣಕ್ಕೆ ಬಳಸಬಾರ್ದು. ಈ ಒಂದು ವಾತಾವರಣಕ್ಕೆ ಹೊಂದಿಕೊಂಡ ನಂತರ ಅದನ್ನ ಬಳಸ್ಬೇಕು. ಓಕೆನಾ? ತೂಕ ಇಳಿಕೆದಲ್ಲಿ ಆಯ್ತಾ, ಹೆಚ್ಚಾಗಿದ್ದರಿಂದ ತಿಂದ ನಂತರ ಹೊಟ್ಟೆ ತುಂಬಿದ ಅನುಭವ ಆಗುತ್ತದೆ. ಹೌದು, ಅಂದ್ರೆ ಒಂದು ಹೊಟ್ಟೆ ತುಂಬಿದಾಗ ಒಂಥರ ಫೀಲ್ ಆಗ್ತಾ ಇರತ್ತೆ. ಇದು ತೂಕ ಇಳಿಕೆಗೆ ತುಂಬಾ ಸಹಾಯ ಮಾಡತ್ತಂತೆ. ನೆಕ್ಸ್ಟ್ ಬರ್ಕೊಳ್ಳಿ, ಮಧುಮೇಹ ನಿಯಂತ್ರಣ. ಚೆನ್ನಾಗಿ ಹೊರಡು, ಇಂಗ್ಲಿಷ್ ಎಲ್ಲಕ್ಕಿಂತ ಕನ್ನಡ ಚೆನ್ನಾಗಿದೆ ಹೊರಡು. ಮಧುಮೇಹ ನಿಯಂತ್ರಣ ಅಂತ ಬರ್ಕೊಂಡು, ಸೇಬು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಎಲ್ಲೋ GI ಅಂತ ಹೇಳ್ತೀವಿ. ಇದು ಹೊಂದಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹಠಾತ್ತನೆ ಏರಿಕೆಯಾಗಿದೆ ಅಂತ ನೋಡ್ಕೊಳುತ್ತೆ. ಅಂದ್ರೆ ಅಕಸ್ಮಾತ್ ಬ್ಲಡ್ ಶುಗರ್ ಜಾಸ್ತಿ ಆದ್ರೆ ನೋಡ್ಕೊಳುತ್ತೆ ಅಂತ, ಜಾಸ್ತಿ ಆಗೋಂಥದ್ದು ಇರುತ್ತಲ್ಲ ಅದನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ, ನೋಡ್ಕೊಳುತ್ತೆ, ಎಚ್ಚರಿಕೆಯಿಂದ ನೋಡ್ಕೊಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈ ಮಧುಮೇಹದಲ್ಲಿ ಬರ್ತಕ್ಕಂಥ, ಅಂದ್ರೆ ಸಕ್ಕರೆ ಕಾಯಿಲೆ ಬರ್ತಕ್ಕಂದ್ರೆ ಈ ಶುಗರ್ ಅಲ್ಲಿ ಟೈಪ್ 2 ಓದಿಲ್ಲ, ಆ ಟೈಪ್ 2 ಬರ್ದಾಗ ನೋಡ್ಕೊಳುತ್ತಂತೆ. ಹೇಗೆ ಎಷ್ಟು ಪರ್ಸೆಂಟ್ ಕೊಡ್ಬೋದು ಅಂದ್ರೆ 18ರಿಂದ 36% ಕಡಿಮೆ ಮಾಡತ್ತಂತೆ. ಕಡಿಮೆ ಮಾಡಬಹುದು ಒಂದು ಸಂಶೋಧನೆಗಳು ತಿಳಿಸಿವೆ. ಬರ್ಕೊಂಡ್ರ ಅಥವಾ ರಿಪೀಟ್ ಮಾಡ್ಬೇಕಾ? ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ಅದರಲ್ಲೇ ರೋಗ ನಿರೋಧಕ ಶಕ್ತಿ ಮತ್ತು ಚರ್ಮ ಆರೋಗ್ಯ. ಒಂದು ವಿಷಯ ಗಮನಿಸ್ಕೊಳ್ಳಿ, ಸೇಬು ತುಂಬಾ ಒಳ್ಳೇದು, ಆದರೆ ಸೇಬಿನ ಬೀಜ ತುಂಬಾ ಹಾನಿಕಾರಕ. ಸೇಬಿನ ಬೀಜ ತಿಂದ 18 ಸೆಕೆಂಡಿಗೆ ವ್ಯಕ್ತಿ ಡೆತ್ ಆಗ್ತಾನೆ. ಸರ್ ತುಂಬಾ ಸುಮ್ಮನೆ ಅನ್ಬೋದು. ಹೌದು, ತುಂಬಾ ತಿಂದಿದ್ದೀರಾ ನಿಜ, ಆದ್ರೆ ಒಂದು ಸಂಶೋಧನೆ ಪ್ರಕಾರ ಒಂದು ಸ್ಟೆರಡೆ ಸಮಾನ ಅಂತ, ಅಂದ್ರೆ 50 ಗ್ರಾಮ್ಸ್ ಒಟ್ಟಿಗೆ ತಿಂದ್ರೆ ಅದು ಹೃದಯ ಸ್ತಂಭನ ಮಾಡುತ್ತಂತೆ. ಅಂದ್ರೆ ಆ ಒಂದು 18ರಿಂದ 20 ಅಥವಾ 30 ಸೆಕೆಂಡಿಗೆ ವ್ಯಕ್ತಿ ಡೆತ್ ಆಗ್ಬಿಡ್ತಾನೆ. ತುಂಬಾ ಡೇಂಜರ್ ಅಂತ ಒಟ್ಟಿಗೆ ತಿಂದ್ರೆ. ಸೊ ಇದು ಅನ್ವಾಂಟೆಡ್. ಒಂದೆರಡು ತಿಂದ್ರೆ ಏನ್ ಸಮಸ್ಯೆ ಇಲ್ಲ, ತಿಂದ್ಬಿಟ್ಟಿದ್ವಿ ಸಮಸ್ಯೆ ಇಲ್ಲ, ಆದ್ರೆ ಒಟ್ಟಿಗೆ ತಿನ್ಬಾರ್ದು. ಇದು ಒಂದು ಸಂಶೋಧನೆ ಬಂದಂತ ಮಾಹಿತಿ. ಓಕೆನಾ?
ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಅಂದ್ರೆ ಏನ್ ತರದಕ್ಕೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಇರುತ್ತಂತೆ, ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲಿ. ಅದಕ್ಕೆ ನಮ್ಮ ಸೇವನೆ ಬಳಸುವಂತದ್ದು. ಆಮೇಲೆ ನಮ್ಮ ಸ್ಕಿನ್ ಏನ್ ಬರುತ್ತೆ ಅಂದ್ರೆ ಚರ್ಮದಲ್ಲಿ ಏನ್ ಬರುತ್ತೆ, ಕೊಲಾಜಿನ್ ಅನ್ನೋ ಉತ್ಪಾದನೆ ಜಾಸ್ತಿ ಮಾಡುತ್ತೆ. ಅದೇ ಮೇನ್ ಬೇಕಾಗಿರ್ತಕ್ಕಂಥದ್ದು. ಅದರ ತೇವಾಂಶನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಅಲ್ಲಿ ಅದಕ್ಕಿಂತ ಹೆಚ್ಚಾಗಿ ಬೇಕಾದಂತ ಎಲ್ಲಾ ಪೋಷಕಾಂಶನ ಒದಗಿಸ್ಕೊಡ್ಲಿಕ್ಕೆ, ಅದನ್ನ ಹೀರ್ಕೊಡ್ಲಿಕ್ಕೆ ಮತ್ತೆ ಹೀರ್ಕೊಂಡು ಅದಕ್ಕೆ ಏನ್ ಬೇಕು ಚರ್ಮಕ್ಕೆ ಅದೆಲ್ಲ ಒದಗಿಸ್ಕೊಡಕ್ಕೆ ತುಂಬಾ ಈ ಕೊಲಾಜಿನ್ ತುಂಬಾ ಸಹಾಯ ಮಾಡುತ್ತೆ. ಮತ್ತೊಮ್ಮೆ ಕೇಳಿ, ಚರ್ಮದಲ್ಲಿರುವ ಕೊಲಾಜಿನ್ ಉತ್ಪಾದನೆ ಮಾಡ್ಲಿಕ್ಕೆ, ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಆಮೇಲೆ ಇದೇನು ಈ ಚರ್ಮ ಸುಕ್ಕುಗಟ್ಟದಿರ್ಬೋದು ಅಥವಾ ಶೈನಿಂಗ್ ಕಡ್ಕೊಳ್ಳೋದಿರ್ಬೋದು ಅದನ್ನ ಆಗದೆ ನೋಡ್ಕೊಳ್ಳುತ್ತೆ. ಅಂದ್ರೆ ಆ ಚರ್ಮ ತುಂಬಾ ಶೈನಿಂಗ್ ಅಂದ್ರೆ ಕಾಂತಿಯುಕ್ತವಾಗಿ ಕಾಣಂಗೆ ಮತ್ತೆ ಸುಕ್ಕುಗಟ್ಟದಂಗೆ ತಡೆಯುತ್ತಂದ್ರೆ ಅದಕ್ಕೆ ಡೈಲಿ ಸೇರ್ತಿ ತಿಂದು ಹೇಳ್ತೀವಿ. ಮುಖನ ಶೈನಿಂಗ್ ಮಾಡುತ್ತೆ, ಒಳಪ್ ಬರುತ್ತೆ. ನೋಡಿ ಸಾಮಾನ್ಯವಾಗಿ ಈ ಚೈನೀಸ್ ಇರ್ಬೋದು ಅಥವಾ ಈ ಬೇರೆ ಇರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಹುಡುಗಿರು ನೋಡಿ ತುಂಬಾ ಮುಖ ಶೈನಿಂಗ್ ಇರುತ್ತೆ. ಅವ್ರು ಜಾಸ್ತಿ ಆಪಲ್ ಯೂಸ್ ಮಾಡ್ತಾರೆ, ಅವರು ನ್ಯಾಚುರಲ್ ಆಪಲ್ ನ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಅಂದ್ರೆ ನಮಗ್ ಬರೋಂಥದ್ದೆಲ್ಲ ಒಳ್ಳೇದೆಲ್ಲ ಫಾರಿನ್ಗೆ ಹೋಗುತ್ತೆ, ಎಲ್ಲ ಆರಿಸಿ ಬಿಟ್ಟಿದ್ದು ವೇಸ್ಟ್ ಆಗಿದ್ದೆಲ್ಲ ನಮ್ಮ ಹತ್ರ ಬಂದು ಕೊಡ್ತಾರೆ. ಅದ್ ಯಾವತ್ತೋ ಎಲ್ಲೋ ಕುದಿರ್ತಾನೆ, ಎಷ್ಟೋ ತಿಂಗಳು 6 ತಿಂಗಳು 3 ತಿಂಗಳು ಇರುತ್ತೆ, ಅದನ್ನ ನಾವು ತಿಂದಿರ್ತೀವಿ. ಸೊ ಹಾಗೇನೆ ಆಕ್ಚುಲಿ ಅದನ್ನ ಸೇವನ್ನ ತಿನ್ನಕ್ಕಿಂತ ಮುಂಚೆ ಅದ್ರ ಮೇಲೆ ವ್ಯಾಕ್ಸಿನ್ ಇರುತ್ತೆ. ದಯವಿಟ್ಟು ಬಿಸಿನೀರಲ್ಲಿ ಅಥವಾ ಯಾವ್ದೊಂದು ಅಕಸ್ಮಾತ್ ಸಿಪ್ಪೆ ರಹಿತವಾಗಿ ತಿನ್ನಕ್ಕೆ ಆದಷ್ಟು ಟ್ರೈ ಮಾಡಿ. ಸಿಪ್ಪೆ ಸಮೇತ ಬೇಡ, ಯಾಕೆಂದ್ರೆ ಅದ್ರಲ್ಲಿ ವ್ಯಾಕ್ಸಿನೇಷನ್ ಇರುತ್ತೆ. ಸೊ ಕೆಡ್ದಂಗೆ ಹಾಕ್ಲಿಕ್ಕೆ ಅದನ್ನ ದಯವಿಟ್ಟು ನೋಡಿ ತಿಳ್ಕೋಬೇಕು. ಅಂದ್ರೆ ಸೇಬ್ನಲ್ಲಿ ಏನಿದೆ ಅಂದ್ರೆ ಪ್ರತಿ 1 ಗ್ರಾಮ್ ಲೆಕ್ಕ ಹಾಕೊಂಡ್ರೆ, ಒಂದು ಸೇಬ್ನಲ್ಲಿ ತಗೊಂಡು 1 ಗ್ರಾಮ್ ಲೆಕ್ಕ ಹಾಕೊಂಡ್ರೆ ಅದ್ರ ಕ್ಯಾಲರೀಸ್ ಬಂದು ಸುಮಾರು 52 ಕ್ಯಾಲರೀಸ್ ಸಿಗುತ್ತೆ ನಿಮ್ಗೆ. ಮೋಸ್ಟ್ ಆಫ್ ಆಲ್ ಒಂದು ಫೈಬರ್ ಅಂಶ ಅಂದ್ರೆ ನಾರಿನಂಶ 2.4 ಗ್ರಾಮ್ ಸಿಗುತ್ತೆ. ನೀರಿನ ಅಂಶ 85% ಸಿಗುತ್ತೆ. ವಿಟಮಿನ್ ಸಿ ಸೊ 8ರಿಂದ 10% ಸಿಕ್ಬಿಡುತ್ತೆ. ಅಂದ್ರೆ ಡೈಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು ವಿಟಮಿನ್ ಸಿ ಅದಕ್ಕಿಂತ ಜಾಸ್ತಿನೇ ಸಿಕ್ಬಿಡುತ್ತೆ ಮೋಸ್ಟ್ ಆಫ್ ಆಲ್. ಓಕೆ, ವಿಟಮಿನ್ಸ್ ಎಷ್ಟು ಸರ್? ವಿಟಮಿನ್ ಸಿ 8ರಿಂದ 10. ಅಂದ್ರೆ ಒಬ್ಬ ಮನುಷ್ಯನಿಗೆ ಡೈಲಿ ಬೇಕಾದ್ರೆ 8ರಿಂದ 10 ಅಷ್ಟೇ ಸಾಕು. 1 kg ತಿಂದ್ರು ವೇಸ್ಟೇ. ಈಗ ಒಂದು ಲೋಟದಲ್ಲಿ ನೀರು ತುಂಬಿದೆ, ಎಷ್ಟು ಹಾಕಿದ್ರು ವೇಸ್ಟ್ ಅದು. ಅದ್ ಕೇಳುದು ಡೈಲಿ 1 ಸೇವಕ್ಕಿಂತ ಅರ್ಧ ತಿನ್ನಿ ಅಂತ ಹೇಳ್ತೀವಿ. ಅಯ್ಯೋ ಈಗ ಏನ್ ಸಹ ಅಂತೀವಿ, ಯಾಕೆಂದ್ರೆ ಸಿಗೋದು 280-300 ರೂಪಾಯಿ ಕೆಜಿ ಇರುತ್ತೆ. 4 ಕೊಡ್ತಾನೆ, ಆ 4ರಲ್ಲಿ ಗಂಡ 1 ಹೆಂಡತಿಗೆ 1 ಮುಗಿತು, ಮಕ್ಳಿಗೆ 2 ಗುಣ ಮುಗಿತು, ತನಕಿಲ್ಲ. ನೆಕ್ಸ್ಟ್ ಬರ್ಕೊಳ್ಳಿ, ಬ್ರಾಹ್ಮಿ. ನೋಡಿ ಎಷ್ಟು ಚೆನ್ನಾಗಿದೆ, ಇದು ಇಂಪಾರ್ಟೆಂಟ್, ಎಲ್ರಿಗೂ ಇಂಪಾರ್ಟೆಂಟ್. ಏನ್ ಬ್ರಾಹ್ಮಿ ಅಂದ್ರೆ ಮುಹೂರ್ತ ಅಲ್ಲ, ಎಸ್ ಅವರಲ್ಲಿ ತುಂಬಾ ಜಾತಿ ಇದೆ. ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮ ಎಲ್ಲ ಇದೆ. ಅದರಲ್ಲಿ ವಿಶೇಷವಾದ ಜಾತಿನಲ್ಲಿ ಅದನ್ನ ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳೆಸಿರ್ತಾರೆ. ಕೆಂಪು ಸೀರೆ ಉಟ್ಟಿರಲ್ಲ ನನ್ನ ತಾಯಂದಿರಲ್ಲ, ಹೌದಾ? ಆಗಿದ್ವು ಅಷ್ಟೇ. ಬ್ರಾಹ್ಮಿ ಬರ್ಕೊಳ್ಳಿ. ಇದೇನ್ ಕೆಲಸ ಮಾಡ್ತೀವಿ ನೀವೆಲ್ಲ ಗೊತ್ತು, ಹೇಳೋದ್ ಬಿಕ್ಕಿಲ್ಲ, ನೀವೆಲ್ಲ ಪ್ರವೀಣ್ ಇದ್ದೀರಾ. ಓಕೆ, ಯಾರಿಗೆಲ್ಲ ಮೆದುಳಿದೆ ಕೈ ಎತ್ತಿ ನೋಡೋಣ, ಹ್ಯಾಂಡ್ ಮಾಡಿ. ಯಾರಿಗಿಲ್ವಾ? ನಂಗಂತ ಐತೆ. ಈ 3 ಜನಕ್ಕೆ ಇರ್ತದ. ಓಕೆ, 4 ಜನಕ್ಕೆ ಐತೆ, 5 ಜನಕ್ಕಿದೆ. ಓಕೆ, ಪರವಾಗಿಲ್ಲ, ತುಂಬಾ ಜನಕ್ಕೆ ಮೆದುಳಿದೆ. ಓಕೆ, ಬರ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್, ಮೆದುಳು ಮತ್ತು ಜ್ಞಾಪಕ ಶಕ್ತಿ ಅಂತ ಬರ್ಕೊಳ್ಳಿ. ಮೇನ್ ಹೆಡ್ಲೈನ್ಸ್ ಅದರಲ್ಲಿ ನೆನಪಿನ ಶಕ್ತಿ ವೃದ್ಧಿ ಅಂತ ಬರ್ಕೊಳ್ಳಿ. ಚೂರು ಫಾಸ್ಟ್ ಹೋಗೋಣ, ಲೈಟ್ ಆಗ್ಬಿಡುತ್ತೆ, ತುಂಬಾ ಇದೆ. ಬರುತ್ತೆ ಆಮೇಲೆ ನಿದ್ದೆ ಮಾಡ್ಬಿಟ್ಟು ನಾನು ಬಯಸ್ಕೋಬೇಕಾಯ್ತು ನಿಮ್ ಕಡೆಯಿಂದ. ಬರ್ಕೊಬಿಡಿ ಫಾಸ್ಟ್. ಬ್ರಾಹ್ಮಿಯು ಅಂದ್ರೆ ಅದಕ್ಕೀಗ ಇನ್ನೇನಂತ ಹೇಳಿ, ನಮ್ಮ ಹಳ್ಳಿ ಭಾಷೆನಲ್ಲಿ ಒಂದೆಲಗ. ಇದು ಮೆದುಳಿನ ಜೀವಕೋಶಗಳ ನಡುವೆ ಸಂಪರ್ಕವನ್ನು ಸಾಧನೆ ಮಾಡುತ್ತೆ. ಅಂದ್ರೆ ಎಲ್ಲೆಲ್ಲಿ ನೋಡಿ, ಸಾಮಾನ್ಯವಾಗಿ ಎಲ್ಲ ಡಾಕ್ಟರ್ ಒಂದು ಮಾತು ಹೇಳ್ತಾರೆ, ನಮ್ಮ ಕುತ್ತಿಗೆಯಿಂದ ಕೆಳಗಡೆ ವಾಸಿ ಮಾಡ್ಬೋದಂತೆ, ಏನೋ ಸಮಸ್ಯೆ ಆದ್ರೂ ವಾಸಿ ಮಾಡ್ಬೋದಂತೆ, ಅದನ್ನ ಏನೋ ಆಪರೇಷನ್ ಮಾಡ್ಬೋದಂತೆ. ಆದ್ರೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ.
ಆದ್ರೆ ಕುತ್ತಿಗೆಯಿಂದ ಮೇಲ್ಗಡೆ ಲಕ್ಷಕ್ಕಿಂತ ಮೇಲ್ಪಟ್ಟು ಖರ್ಚಾಗತ್ತಂತೆ. ಅಲ್ಲಿ ಆಪರೇಷನ್ ಮಾಡಕ್ ಬರಲ್ಲ, ತುಂಬಾ ಕಷ್ಟ, ತುಂಬಾ ರೇರು ಆಪರೇಷನ್ ಮಾಡ್ಲಿಕ್ಕೆ. ಮತ್ತೆ ಅಲ್ಲಿ ಒಂದು ನರಗಳು ಹೇಗಿರ್ತವೆ ಅಂದ್ರೆ ಒಂದು ತಲೆ ಕೂದಲು ಹೋಗೋಷ್ಟು ಮಾತ್ರ ಗ್ಯಾಪ್ ಇರುತ್ತೆ ಆ ಒಂದು ಪೈಪು, ಅಂದ್ರೆ ನರಗಳು ಅಷ್ಟು ಮೈಕ್ರೋ ನರಗಳು ಇರ್ತವೆ. ಅವಕ್ಕೆಲ್ಲ ಸಪ್ಲಿಮೆಂಟರಿ ಮಾಡ್ಲಿಕ್ಕೆ ಸಹಾಯ ಆಗಲ್ಲ, ಯಾರು ಮಾಡ್ಲಿಕ್ಕೆ ಆಗಲ್ಲ, ರಿಪೇರ್ ಮಾಡೋಕ್ಕೂ ಆಗಲ್ಲ. ಅಂತ ಕಡೆ ಇದು ಹೋಗಿ ನುಗ್ಗಿ ಕೆಲಸ ಮಾಡುತ್ತೆ. ಅಂತಕ್ಕೆಲ್ಲ ಎಷ್ಟೋ ಕಡೆ ನೋಡಿ, ಎಕ್ಸಾಂಪಲ್ ಈಗ ಒಂದು ಪೈಪಲ್ಲಿ ನೀರು ಹೋಗ್ತಿದೆ, ಆ ನೀರು ಹೋಗ್ಬೇಕಾರೆ ಫೋರ್ಸ್ ಅಲ್ಲಿ ಹೋಗ್ಬೇಕಾರೆ ಅಲ್ಲಿ ನೀವು ಕಾಲ್ ಹಾಕಿ ಪ್ರೆಸ್ ಮಾಡಿ ಹೋಗುತ್ತಾ? ಹೋಗಲ್ಲ. ಸೊ ಅಲ್ಲಿ ಸಪ್ಲೈ ಇಲ್ಲ ಅಂದ್ರೆ ಅಲ್ಲಿ ಏರ್ ತುಂಬ್ಕೊಂಡ್ಬಿಡುತ್ತೆ. ಹಾಗೆ ಇಲ್ಲೂ ಅಷ್ಟೇನೆ, ನಿಮ್ಮಲ್ಲಿ ರಕ್ತ ಸಂಚಾರ ಆಗ್ತಾ ಇರತ್ತೆ. ನಿಮ್ಮ ಹೇಗೆಂದ್ರೆ ನಿಮ್ಮ ಕಿವಿಯ ಮೇಲ್ಭಾಗ, ಎಡ ಮತ್ತೆ ಬಲಭಾಗ 2 ನರಗಳಿರ್ತವೆ, ಅದು ಇಂಪಾರ್ಟೆಂಟ್. ಅವೆರಡು ಮುಖ್ಯವಾಗಿ ನಿಮ್ಮ ನೆಕ್ ಹಿಂಭಾಗ ಬಂದು ನಿಮ್ ಕಾಲ ಕೆಳಗಡೆ ಬಂದ್ಬಿಡುತ್ತೆ. ಅದು ಇಂಪಾರ್ಟೆಂಟ್. ಅದ್ರಲ್ಲಿ ಏನಾದ್ರು ಅಕಸ್ಮಾತ್ ರಕ್ತಗಳು ಸಂಚಾರ ಆಗಿಲ್ಲ ಅಂದ್ರೆ, ಅಥವಾ ಇಲ್ಲಿ ಕೊಬ್ಬಿನಾಂಶ ಶೇಖರಣೆ ಆಗಿ ರಕ್ತ ಸಂಚಾರ ಆಗಿಲ್ಲ ಅಂದ್ರೆ ಆ ಪೈನ್ ಜಾಸ್ತಿ ಆಗುತ್ತೆ, ಅರ್ಧ ತಲೆನೋವು, ಫುಲ್ಲು, ಈ ತರ ಎಲ್ಲ ಮೈಗ್ರೇನ್ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಸೊ ಹಾಗಾಗಿ ಆ ತರದಿಂದ ಸಮಸ್ಯೆಗಳಿಗೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಡುತ್ತೆ, ಅದು ಈ ಬ್ರಾಹ್ಮಿ. ಸೊ ಹಾಗೇನೆ ಹಾಗೆ ಬರ್ಕೊಡಿ. ಇದರಲ್ಲಿ ಏನ್ ಹೇಳಿದೆ, ಬ್ರಾಹ್ಮಿ ಮಿದುಳಿನ ಜೀವಕೋಶಗಳ ನಡುವೆ ಸಂಪರ್ಕವನ್ನ ಸುಧಾರಿಸುತ್ತದೆ. ಇದರಿಂದ ಅಂದ್ರೆ ವಿದ್ಯಾರ್ಥಿಗಳು ತಿಳ್ಬೋದು, ಯಾರಿರ್ಬೋದು, ಒಂದು ವಿಷಯ, ಒಂದು ಮ್ಯಾಟರ್ ಅಂತ ಹೇಳ್ಬೋದು. ನೋಡಿ, ನಮ್ಮ ಒಂದು ಕಣ್ಣು 1 ಸೆಕೆಂಡ್ಗೆ 10,000 ವಿಷಯಗಳನ್ನ ಸಂಗ್ರಹಿಸುತ್ತಂತೆ. ಅಂದ್ರೆ ನಮ್ಮ ಮೆದುಳು 1 ನಿಮಿಷಕ್ಕೆ 10,000 ವಿಷಯಗಳನ್ನ ಕ್ಯಾಚ್ ಮಾಡ್ಕೊಳುತ್ತಂತೆ. ಅಂದ್ರೆ ಅದನ್ನ ದೃಷ್ಟಿ ನೋಡುತ್ತೆ. ಈಗ ಎಕ್ಸಾಂಪಲ್ ಒಂದು ಮೇಲೆ ನೋಡಿ, ಅಲ್ಲಿ ಒಂದು ಕ್ಯಾಲೆಂಡರ್ ಇದೆ, ಅಲ್ಲೊಂದು ಪೈಪ್ ಇದೆ, ಅಲ್ಲೊಂದು ಏನೋ ಒಂದು ಸ್ವಿಚ್ ಇದೆ, ಒಂದು ವೈರ್ ಇದೆ, ಇವೆಲ್ಲದೂ ಸಣ್ಣ ಸಣ್ಣ ಮ್ಯಾಟರ್ಗಳು, ಇವೆಲ್ಲ ಮೆಸೇಜ್ಗಳು. ಸೊ ಅಂದ್ರೆ ಅಷ್ಟು ಹೋಗ್ತಾ ಇರತ್ತಂತೆ. ನಮಗೆ ಕೆಲವೊಂದು ಉಳಿಯುತ್ತೆ, ಕೆಲವೊಂದು ಎರೇಸ್ ಆಗತ್ತೆ. ಯಾವತ್ತಾರು ನೀವು ಮೆದುಳುಗಳು ಮೆಮೊರಿ ಫುಲ್ ಪ್ಲೀಸ್ ಡಿಲೀಟ್ ಮಾಡಿ ಯಾವ್ದಾರು ಹೇಳಿದ್ಯಾ? ಹಾಗೇನೆ ಯಾವತ್ತು ಬ್ರಹ್ಮಾಂಡ ಇಡೀ ದೇವರು ಸೃಷ್ಟಿ ಮಾಡಿದ್ದಾನಲ್ಲ, ಎಷ್ಟು ಟಿಬಿ ಇದೆ ಅಂತ ಹೇಳಿಕ್ಕಾಗಲ್ಲ, ಅಷ್ಟು ಟೆರಾಬೈಟ್ ಇದೆ ಮೆಮೊರಿ ಪವರ್, ಅಷ್ಟು ಲಾಂಗ್ ಇದೆ. ಸೊ ಇದು ಗಾಡ್ ಗಿಫ್ಟ್ ನಮ್ಗೆ. ಅಂದ್ರೆ ಈಗ ಇದರಿಂದ ವಿಷಯಗಳನ್ನು, ಅಂದ್ರೆ ಯಾವ್ದೋ ಒಂದು ಮ್ಯಾಟರ್, ಇವನ್ನ ಕಲಿಯುವ ಮತ್ತು ನೆನಪಿಟ್ಕೊಳ್ಳುವ ಸಾಮರ್ಥ್ಯನ ಹೆಚ್ಚು ಮಾಡುತ್ತಂತೆ. ಅಂದ್ರೆ ಈ ಒಂದು ಯಾವ್ದೋ ಒಂದು ವಿಷಯಗಳು ಅವನ್ನ ಕಲಿಲಿಕ್ಕೆ ಮತ್ತು ಅದನ್ನ ನೆನಪಿಟ್ಕೊಳ್ಳಲಿಕ್ಕೆ ಸಾಮರ್ಥ್ಯನ ಜಾಸ್ತಿ ಮಾಡಿಕೊಡುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ವಯಸ್ಸಾದವರಿಗೆ ಉಪಯುಕ್ತ. ಅದು ಈ ಒಂದು ಬ್ರಾಹ್ಮಿ. ಅದನ್ನ ಈ ಒಂದು ಬೇಬಿ ಕಪ್ ಅಲ್ಲಿ ಅಳವಡಿಸಿದ್ದಾರೆ. ಓಕೆನಾ? ಅಂದ್ರೆ ವಿಶೇಷವಾಗಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ವಯಸ್ಸಾದ ಏಜ್ ಇರ್ತಾರಲ್ಲ, ಅವ್ರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ, ಮಾನಸಿಕ ಏಕಾಗ್ರತೆ ಬರ್ಕೊಳ್ಳಿ. ಮುಂದಕ್ಕೆ ಇದು ಗಮನ ಮತ್ತು ಏಕಾಗ್ರತೆ, ಕಾನ್ಸಂಟ್ರೇಷನ್ ಅಂತ ಹೇಳಿವಲ್ಲ, ಚಂಚಲ ಮನಸ್ಸು ಬರೋದಲ್ಲ, ಅಯ್ಯೋ ಸಾರ್ ಓದ್ಬೇಕು ಅಂತ ಹೋಗ್ತೀರಿ ಸರ್, ನಿದ್ದೆ ಬರುತ್ತೆ, 5 ನಿಮಿಷ ಹೇಳಕ್ಕಾಗಲ್ಲ ಅಂತಾರಲ್ಲ, ಅಂತರಿಗೆಲ್ಲ ಇದು ಗಮನ ಮತ್ತು ಏಕಾಗ್ರತೆನ ಜಾಸ್ತಿ ಮಾಡುತ್ತೆ. ಮತ್ತೆ ಯಾವ್ದೊಂದು ವಿಷಯಗಳನ್ನ ನೆನಪಿಟ್ಕೊಂಡ್ರೆ ದೀರ್ಘಕಾಲದವರೆಗೂ ಇರ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮೆದುಳು 3 ತರ ಕೆಲಸ ಮಾಡುತ್ತೆ, ಗೊತ್ತಾ ನಿಮ್ಗೆ? ಒಂದು ಕಾನ್ಸಿಯನ್ಸ್, ಅನ್ಕಾನ್ಸಿಯಸ್, ಆಮೇಲೆ ಸಬ್ ಕಾನ್ಸಿಯಸ್. ಓಕೆನಾ? ಈಗ ಹೇಳಿ ಯಾರು ಅನ್ಕಾನ್ಸಿಯಸ್ ಇದಾರೆ ಎಂಟ್ರೇಜ್ ಮಾಡಿ. ಯಾರು ಅನ್ಕಾನ್ಸಿಯಸ್ ಇದಾರ? ಯಾರು ಸಬ್ ಕಾನ್ಸಿಯಸ್ ಇದಾರೆ ಎಂಟ್ರೇಜ್ ಮಾಡಿ. ಅಂದ್ರೆ ಇಟ್ ಮೀನ್ಸ್ ನೀವು ಹೋಗ್ತಾ ಇರ್ತೀರ, ಒಂದು ಡ್ರೈವಿಂಗ್ ಮಾಡ್ಕೊ ಹೋಗ್ತಾ ಇರ್ತಾರ, ಯಾವ್ದೋ ಒಂದು ಮೊಬೈಲ್ ಇಟ್ಕೊಂಡು ಹೋಗ್ತಾ ಇರ್ತಾರ, ಆ ಕಡೆಯಿಂದ ಸ್ಪೀಡ್ ಒಂದು ಲಾರಿ ಬರ್ತಿದೆ, ನೀವು ಯಾಡ್ ಹಾಕೊಂಡಿದ್ರು ಏನೋ ಹೋಗ್ತಾ ಇರ್ತಾರ, ಸ್ಪೀಡ್ ಬರ್ತಿದೆ. ಅವನು ಅಷ್ಟು ಸ್ಪೀಡ್ ಬರ್ಬೇಕಾದ್ರಿ ನಿಮ್ಗೆ ಭಯ ಆಗ್ತದಿರ್ನು ಅದನ್ನ ನೀವು ಒಂದ್ ಕಡೆ ಡ್ರೈವಿಂಗ್ ಮಾಡ್ಕೊಂಡು, ಒಂದ್ ಕಡೆ ಮಾತಾಡ್ಕೊಂಡು, ಒಂದ್ ಕಡೆ ಅದ್ ಲಾರಿನ ಆ ಕಡೆ ಅವಾಯ್ಡ್ ಮಾಡ್ಕೊಂಡು, ಒಂದ್ ಕಡೆ ಗುಂಡಿ ಒಳ್ಳಿಸ್ಕೊಂಡು ಪಾಸ್ ಆಗ್ತೀರಾ. ಅಯ್ಯೋ ನಾನು ಪಾಸ್ ಆಗ್ಬಿಟ್ನ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಅಲ್ವಾ? ಇನ್ನೊಂದು ಕಡೆ ಅದ್ ಕೆಲಸ ಮಾಡ್ತಾ ಇರತ್ತೆ, ಅದ್ ಕೇಳಿದ್ರು ಸಬ್ ಕಾನ್ಸಿಯಸ್. ಓಕೆ, ಇದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತಂತೆ. ಈಗ ಬರೆದುಕೊಳ್ಳಿ. ಗಮನ ಮತ್ತು ಏಕಾಗ್ರತೆಯನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ನೀವು ಯಾವ್ದೋ ಒಂದು ವಿಷಯ ತಗೊಂಡ್ರೆ ಅದನ್ನ ಲಾಸ್ಟ್ ತನಕ ಇರೋ ತನಕಲು ಮತ್ತೆ ಜೊತೆಗೆ
ಆ ದೀರ್ಘಕಾಲದವರೆಗೆ ಮೇಂಟೈನ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮೆದುಳಿನ ರಕ್ಷಣೆ ಅಂತ ಬರ್ಕೊಳ್ಳಿ. ಈ ಒಂದು ಬ್ರಾಹ್ಮಿ ಇರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ಗಳು ಮೆದುಳಿನ ಜೀವಕೋಶಗಳನ್ನು ಹಾನಿ ಆಗದಂತೆ ರಕ್ಷಣೆ ಮಾಡುತ್ತಂತೆ. ಅದೇ ಮೇನು. ಮೆದುಳಲ್ಲಿ ಎಡ ಮತ್ತು ಬಲ ಅಂತ ಇರುತ್ತೆ. ನೆಕ್ಸ್ಟ್ ಇದು ಮುಗಿದ ನಂತರ ಈಗ ಒಂಚೂರು ಸ್ವಲ್ಪ ದಪ್ಪ ಅಕ್ಷರ ಬರ್ಕೊಳ್ಳಿ. ಮುಂಚೆ ಹೇಳಿದನು ಮೆದುಳು ಮತ್ತು ಜ್ಞಾಪಕ ಬಗ್ಗೆ ಹೇಳಿದೆ. ಈಗ ಮಾನಸಿಕ ಆರೋಗ್ಯ ಅಂತ ಸ್ವಲ್ಪ ದಪ್ಪ ಬರ್ಕೊಂಡು ಅದ್ರ ಕೆಳಗಡೆ ಒತ್ತಡ ಮತ್ತು ಆತಂಕ ಶಮನ ಅಂತ ಬರ್ಕೊಳ್ಳಿ. ಅದ್ರ ಕೆಳಗಡೆ ಒತ್ತಡ ಮತ್ತು ಆತಂಕ ಶಮನ ಅಂತ ಬರ್ಕೊಳ್ಳಿ. ಇದು ಏನ್ ಬ್ರಾಹ್ಮಿ ಅಂತ ಹೇಳ್ತೀವಲ್ಲ, ಇದು ಅಡಾಪ್ಟೋಜಿನ್ ಅಂತ ಹೇಳ್ತೀವಿ. ಅಡಾಪ್ಟೋಜಿನ್ ಅಂತ ಹೇಳ್ತೀವಿ. ಇದು ದೇಹದಲ್ಲಿ ಒತ್ತಡದ ಹಾರ್ಮೋನ್ ಆದ, ನೋಡಿ ಇದು ಇಂಪಾರ್ಟೆಂಟ್, ಮತ್ತೊಮ್ಮೆ ಹೇಳ್ತೀವಿ, ಬ್ರಾಹ್ಮಿ ಒಂದು ಅಡಾಪ್ಟೋಜಿನ್ ಅಂತ ಹೇಳ್ತೀನಿ ಆಗಿದ್ದು, ಇದು ದೇಹದಲ್ಲಿ ಒತ್ತಡದ ಹಾರ್ಮೋನ್ ಆದಂತ ಕಾರ್ಟಿಸೋಲ್ ಇದು ಇಂಪಾರ್ಟೆಂಟ್. ಇದು ಕೆಮಿಕಲ್ ರಿಯಾಕ್ಷನ್ ಅಂತ ಇರುತ್ತೆ. ಅವಾಗ ಅಂದ್ರೆ ಭಯ ವಾತಾವರಣಗಳು ಅಥವಾ ನಡುಕ ಒತ್ತಡಗಳು ಅಥವಾ ನಿಮ್ಗೆ ಚಂಚಲ ಮನಸ್ಸು ಇರುತ್ತೆ, ಒಂಥರ ಸಿಟ್ಟು ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಜಾಸ್ತಿ ಬಿಡುಗಡೆ ಆಗತ್ತೆ, ರಿಲೀಸ್ ಆಗತ್ತೆ. ಇದು ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಇದು ದೇಹದಲ್ಲಿ ಒತ್ತಡದ ಹಾರ್ಮೋನ್ ಆದಂತ ಕಾರ್ಟಿಸೋಲ್ ಮಟ್ಟವನ್ನ ಕಡಿಮೆ ಮಾಡುವ ಮೂಲಕವಾಗಿ ಮನಸ್ಸನ್ನ ಶಾಂತಿ ಮಾಡುತ್ತೆ. ಆ ಶಾಂತಿ ಮನಸ್ಸನ್ನ ಶಾಂತಿ ಮಾಡುತ್ತೆ. ನೆಕ್ಸ್ಟ್ ಹಾಗೇನೆ ನಿದ್ದೆ, ಉತ್ತಮ ನಿದ್ರೆ ಅಂತ ಬರ್ಕೊಳ್ಳಿ. ಇದು ಯಾರಿಗೆ ನಿದ್ದೆ ಬರ್ತಿರಕ್ಕಲ್ಲ ಅಂತವರಿಗೆ ತುಂಬಾ ಚೆನ್ನಾಗಿ ನಿದ್ರಾಹೀನತೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಮತ್ತೆ ನಿದ್ದೆ ಚೆನ್ನಾಗಿ ಬರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟು ಬರ್ಕೊಳ್ಳಿ ಸಾಕು. ನೆಕ್ಸ್ಟ್ ದಪ್ಪದ ಅಕ್ಷರಗಳು ಬರ್ಕೊಳ್ಳಿ. ಕೂದಲು ಮತ್ತು ಚರ್ಮದ ಆರೈಕೆ. ಬ್ರಾಹ್ಮಿದು ಆಯ್ತಲ್ಲ, ಫಸ್ಟ್ ಹೋಗ್ಬಿಡೋಣ. ಕೂದಲಿನ ಬೆಳವಣಿಗೆ ಅಂತ ಹಾಕೊಂಡು ಅಲ್ಲಿ ಆ ಕೂದಲು ಉದುರದಂಗೆ ಮತ್ತೆ ಅಕಾಲಿಕ ನೆರೆ ಅಂದ್ರೆ ಏನ್ ಬಿಳಿ ಕೂದಲು ಬರ್ತಾವಲ್ಲ ಅದು ತಡೆಯೋಕೆ ತುಂಬಾ ಸಹಾಯ ಮಾಡುತ್ತೆ. ಅಂದ್ರೆ ಬರ್ದಂಗೆ ತಡೆಯುತ್ತೆ, ತುಂಬಾ ತಡೆಯುತ್ತೆ. ಹಾಗೆ ನೆಕ್ಸ್ಟ್ ತಲೆಹೊಟ್ಟು ನಿವಾರಣೆ ಅಂತ ಬರ್ಕೊಳ್ಳಿ. ಚೂರು ಫಾಸ್ಟ್ ಬರ್ಕೊಳ್ಳಿ. ನೋಡಿ, ತಲೆ ಚರ್ಮದ ತುರಿಕೆ, ತಲೆ ಮೇಲೆ ಇದೆಯಲ್ಲ ಆ ಒಂದು ಚರ್ಮದ ತುರಿಕೆಯನ್ನ ಕಡಿಮೆ ಮಾಡತ್ತಂತೆ ಮತ್ತೆ ತಲೆಹೊಟ್ಟನ್ನ ಕಮ್ಮಿ ಮಾಡತ್ತಂತೆ. ನೆಕ್ಸ್ಟ್ ಚರ್ಮದ ಕಾಂತಿ, ಶೈನಿಂಗ್, ಸ್ಕಿನ್ ಗ್ಲೋ ಅಂತ ಹೇಳ್ತೀವಲ್ಲ ಅದು. ಸೊ ಇದ್ರಿಂದ ಏನಪ್ಪಾ ಅಂದ್ರೆ ಸ್ಕಿನ್ ಗ್ಲೋನೆಸ್ ಮಾಡತ್ತಂತೆ. ಜೊತೆಗೆ ಮಡವೆಗಳು, ರಿಂಕಲ್ಸ್ಗಳು ಇಂಥದನ್ನ ಹೊಸ ಚರ್ಮ ಬೆಳಲಿಕ್ಕೆ ಮತ್ತೆ ಯೌವನವಾದವಾಗಿ ಅಂದ್ರೆ ಇನ್ನು ಹೆಂಗ ತರ ಕಾಣ್ಲಿಕ್ಕೆ ಹೆಲ್ಪ್ ಮಾಡತ್ತಂತೆ ಈ ಒಂದು ಯಾವುದು ಬ್ರಾಹ್ಮಿ. ಜೊತೆಗೆ ಏನೇನ್ ಕೆಲಸ ಮಾಡ್ತಂದ್ರೆ ಇದು ಇನ್ನೊಂದು ಬರ್ಕೊಳ್ಳಿ, ರೋಗ ನಿರೋಧಕ ಶಕ್ತಿ ಅಂದ್ರೆ ಅಂತ ಬರ್ಕೊಂಡು ಇದರಲ್ಲಿ ಹೈಯೆಸ್ಟ್ ಇಮ್ಯೂನಿಟಿ ಬೂಸ್ಟರ್ ಇದೆ. ಜೊತೆಗೆ ಅದಕ್ಕೆ ಕೆಳಗಡೆ ಇನ್ನೊಂದು ಟಾಪಿಕ್ ಬರ್ಕೊಳ್ಳಿ, ಜೀರ್ಣಕ್ರಿಯೆ ಅಂತ ಬರ್ಕೊಂಡು ಜೀರ್ಣಕಾರಿಗೆ ಬೇಕಾದ ಏನ್ ಹೇಳಿ ಕಿಣ್ವ ಅದನ್ನ ಜಾಸ್ತಿ ಮಾಡ್ಕೊಡತ್ತೆ. ಇದನ್ನ ಜಾಸ್ತಿ ಆದ್ರೆ, ಈ ಕಿಣ್ವಗಳು ಜಾಸ್ತಿ ಆದ್ರೆ ಊಟ ಚೆನ್ನಾಗಿ ಮಿಕ್ಸಿ ಹಾಕಿ ರುಬ್ಬಿಡುತ್ತೆ. ರುಬ್ಬಿದ ಕೆಳಗೆ ಬೇಗ ತೊಳೆದುಕೊಡುತ್ತೆ. ಅಂದ್ರೆ ಇನ್ಪುಟ್ ಔಟ್ಪುಟ್ ನ ಸರಿ ಮಾಡ್ಕೊಡುತ್ತೆ. ಅಜೀರ್ಣ ಸಮಸ್ಯೆ ಮತ್ತೆ ಮಲಬದ್ಧತೆಗಳು ಸಮಸ್ಯೆ ಬರೋದು ನೋಡ್ಕೊಡುತ್ತೆ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರ್ಕೊಳ್ಳಿ, BP ಅಂದ್ರೆ ರಕ್ತದೊತ್ತಡ. ಇದು ಏನ್ ಮಾಡ್ತಂದ್ರೆ ಏನು ಪ್ರೆಸರೆನ್ಸ್ ಬರುತ್ತೆ ಅದನ್ನ ಕಮ್ಮಿ ಮಾಡೋದ್ರ ಜೊತೆಗೆ ರಕ್ತನಾಳಗಳನ್ನ ಸಡಿಲಗೊಳಿಸುತ್ತಂತೆ ಮತ್ತೆ ರಕ್ತಗಳು ಸರಾಗವಾಗಿ ಸಂಚಾರ ಮಾಡ್ಲಿಕ್ಕೆ ಹೆಲ್ಪ್ ಮಾಡತ್ತಂತೆ. ಅಂದ್ರೆ ನಮ್ಮ ಬ್ಲಡ್ ಯಾವತ್ತು ತಿಕ್ಕಾಗಿರ್ಬಾರ್ದು. ಜೊತೆಗೆ ಇದನ್ನ ಯಾರು ತಗೋಬಾರ್ದು ಅಂದ್ರೆ ಯಾರು ಗರ್ಭಿಣಿ ಸ್ತ್ರೀಯರು ಮತ್ತೆ ಬಾಣಂತಿಯರು ತಗೋಬಾರ್ದು. ಇದು ತಗೊಂಡಾಗ ಒಂದು ಸಮಸ್ಯೆ ಬರುತ್ತೆ, ಅಥವಾ ವಾಕರಿಕೆ ಬರುತ್ತೆ, ಹೊಟ್ಟೆನ ಬರುತ್ತೆ, ಚಾನ್ಸಸ್ ತುಂಬಾ ಇರುತ್ತೆ. ಸಾಮಾನ್ಯ ಕೆದರು ಬರಲ್ಲ. ಸೊ ಕೆದರು ಬರುತ್ತೆ ಅಂತ ಕೇಳ್ಪಟ್ಟಿದೀನಿ.
ತುಳಸಿ ಇದು ಹೇಳ್ಬೇಕಾ? ಹಂಗೆ ಹೇಳ್ಕೊಡ್ತೀನಿ, ಸುಮ್ಮನೆ ನೋಡ್ಕೊಳ್ಳಿ ಸಾಕು. ಅವತ್ತು ಹೇಳಿದ್ ನಾನು, ಯಾಕೆಂದ್ರೆ ನಾನು ಅವತ್ತು ಹೇಳಿದ್ರಿಂದ ಮತ್ತೆ ಹೇಳಕ್ ಹೋಗಲ್ಲ. ಸೊ ಇದು ಇದರಲ್ಲಿ ತುಳಸಿಲಿ ಸಾಮಾನ್ಯ ಜಿಂಕ್ ಜಾಸ್ತಿ ಇರುತ್ತೆ, ಮತ್ತೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ತಿಳ್ಕೊಳ್ಳಿ ಇದನ್ನ, ವಿಟಮಿನ್ ಸಿ ಮತ್ತೆ ಜಿಂಕ್ ತುಂಬಾ ಜಾಸ್ತಿ ಇರುತ್ತೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಅಂದ್ರೆ ಏನು ಸೋಂಕು ಇರ್ತೇವಲ್ಲ, ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್ ಇಂಥ ವಿರುದ್ಧವಾಗಿ ಇದು ಚೆನ್ನಾಗಿ ಹೋರಾಟ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಒತ್ತಡ ಮತ್ತು ಆತಂಕ ನಿವಾರಣೆ ಮಾಡುತ್ತೆ. ಅಡೋಪಜನ್ ಅಂತ ಇದೆಯಲ್ಲ, ಅದನ್ನ ಕಾರ್ಟಿಸೋಲ್ ಅಂತ ಹೇಳಿದ್ನಲ್ಲ, ಆ ಒಂದು ಹಾರ್ಮೋನ್ ಮಟ್ಟವನ್ನ ಸಮತೋಲನ ಮಾಡಿಸುತ್ತೆ. ನೆಕ್ಸ್ಟ್ ಉಸಿರಾಟ ಸಮಸ್ಯೆ ಅಂದ್ರೆ ಶೀತ, ಕೆಮ್ಮು ಇರುತ್ತಲ್ಲ ನೋಡಿ, ಬ್ರಾಂಕೈಟಿಸ್, ಅಸ್ತಮಾ. ಸೊ ಇಂಥ ಯಾರಿಗೆ ಉಸಿರಾಟ ತೊಂದರೆ ಇರುತ್ತೆ ಅಂತ ಇದು ತುಂಬಾ ರಾಮವಾಡ ಕೆಲಸ ಮಾಡುತ್ತೆ. ಶೀತ, ಕೆಮ್ಮು, ಅಸ್ತಮದಂತ ಉಸಿರಾಟ ಸಮಸ್ಯೆಗೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಈ ಲಂಗ್ಸ್ ಅನ್ನ ಕ್ಲೀನ್ ಮಾಡ್ಕೊಡುತ್ತೆ, ಶ್ವಾಸಕೋಶನ ಕ್ಲೀನ್ ಮಾಡ್ಕೊಡುತ್ತೆ. ಜೊತೆಗೆ ನೆಕ್ಸ್ಟ್ ಬರ್ಕೊಳ್ಳಿ, ಅದರಲ್ಲಿ ಸಕ್ಕರೆ ಮಟ್ಟ ಕಡಿಮೆ ಮಾಡುತ್ತೆ. ಅಂದ್ರೆ ಟೈಪ್ 2 ಶುಗರ್ ಇದೆಯಲ್ಲ, ಅದರಲ್ಲಿರ್ತಕ್ಕಂಥ ಈ ಬ್ಲಡ್ ಶುಗರ್ ಅಂದ್ರೆ ರಕ್ತದ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಯಾರಿಗೆ ದೇಹದಲ್ಲಿ ಇರುತ್ತೆ, ಆ ಬ್ಯಾಡ್ ಕೊಲೆಸ್ಟ್ರಾಲ್ ಕರಸ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದು. ನಾನು ವೆಯ್ಟ್ ಲಾಸ್ ಆಗ್ಬೇಕು ಅಂತಾರಲ್ಲ, ಅಂತರಿಗೆ ತುಂಬಾ ಸಹಾಯ ಮಾಡುತ್ತೆ ಇದು. ವೆಯ್ಟ್ ಲಾಸಿಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತಾ ಹೋಗುತ್ತೆ. ಚರ್ಮ ಮತ್ತು ಕೂದಲನ್ನ ರಕ್ಷಣೆ ಮಾಡುತ್ತೆ. ಈ ಮಡವೆಗಳು ಮತ್ತೆ ಹೇರ್ ಫಾಲ್ಸ್ಗಳು ಅದು ನೋಡ್ಕೊಳ್ಳುತ್ತೆ ಸಣ್ಣ ಪ್ರಮಾಣದಲ್ಲಿ. ಮತ್ತೆ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ. ಏನ್ ಸಹಾಯ ಮಾಡುತ್ತೆ ಅಂದ್ರೆ, ಇದು ಮೇನ್ಲಿ ಈ ಕಿಣ್ವಗಳ ಜಾಸ್ತಿ ಉತ್ಪತ್ತಿ ಮಾಡ್ಕೊಡೋದ್, ಜೊತೆಗೆ ಈ ಅಜೀರ್ಣ ಸಮಸ್ಯೆ ಅಂತಾರೆ, ಹೊಟ್ಟೆ ಉಬ್ಬರ ಅಂತಾರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಾರೆ, ಆ ತರದ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಸಹ ಇದು ಹೆಲ್ಪ್ ಮಾಡುತ್ತೆ ಅಂತ ಸಾಬೀತಾಗಿದೆ. ಜೊತೆಗೆ ಇನ್ನೇನ್ ಕೆಲಸ ಮಾಡುತ್ತೆ ಅಂದ್ರೆ ಬಾಯಿ ಆರೋಗ್ಯ. ಈ ಒಂಥರ ಇದು ಮೌತ್ ಪ್ರೆಷರ್ ಅನ್ನ ಕೆಲಸ ಮಾಡುತ್ತೆ. ಮೌತ್ ಫ್ರೆಶರ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಯಾರಿಗೆ ಬಾಯಿ ಗಮ್ ಅಂತ ಇರುತ್ತೆ ನೋಡಿ, ಅಂತರ ಇದನ್ನ 1 ಲೀಟರ್ ನೀರಿಗೆ 1 or 2 ಡ್ರಾಪ್ಸ್ ಹಾಕೊಂಡು ಬಾಯಿ ಮುಕ್ಕಳಿಸಿದ್ರೆ ಅಥವಾ ನೀರು ಕುಡಿದ್ರೆ ಇದು ಒಂಥರ ಮೌತ್ ಪ್ರೆಷರ್ ಆಗಿ ಕೆಲಸ ಮಾಡುತ್ತೆ. ಮತ್ತೆ ಅಲ್ಲಿ ಹುಣ್ಣುಗಳು, ಬಾಯಿ ಹುಣ್ಣು ಇಂಥ ಹಾಗೆ ನೋಡ್ಕೊಳುತ್ತಂತೆ. ತುಳಸಿ ಸಾಕು. ನೆಕ್ಸ್ಟ್ ಯಾವುದು? ಸೌಂತಿ. ಮೊನ್ನೆ ಹೇಳಿದ್ನಲ್ಲ ಸೌಂತಿ ಬಗ್ಗೆ, ಮತ್ತೆ ಹೇಳ್ಬೇಕಿದು ಸೌಂತಿ ಬಗ್ಗೆ. ಶುಂಠಿ ಬಗ್ಗೆ ಬೇಕಾ? ಹೇಳ್ಕೊಂಡು ಹೋಗ್ತೀನಿ, ಸುಮ್ಮನೆ ಬರ್ಕೊಡಿ ಸಾಕು. ಈ ಸೌಂಠಿ ಶುಂಠಿ ಎಲ್ಲ ಒಂದೇ. ಇದು ಜೀರ್ಣಕ್ರಿಯೆಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಡುತ್ತೆ. ಅಂದ್ರೆ ಈಗೇನು ಅಜೀರ್ಣ ಸಮಸ್ಯೆ ಇರುತ್ತೆ, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಇಂಥ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಡುತ್ತೆ. ಶೀತ, ಕೆಮ್ಮು, ಗಂಟಲು ನೋವು ಇಂಥವನ್ನ ನೋಡುತ್ತೆ. ನೋಡಿ, ಒಂದು ವಿಷಯ ಹೇಳಕ್ ಮಟ್ಟಿದೆ. ಈಗ ದೀಪ ಮಂಜುನಾಥ್ ಮೇಡಮ್, ನೀವು ಬೇಜಾರ್ ಮಾಡ್ಕೋಬೇಡಿ, ಒಂದು ಮಾತಾಡ್ತೀನಿ ಕೇಳಿ. ಈಗ ಈ ಮೇಡಮ್ ನಾವು ಒಬ್ಬ ತೆಳ್ಳು ಕಡ್ಡಿಂಗ್ ಇದ್ದಂತ ವ್ಯಕ್ತಿ, ಈಗ ಎಕ್ಸಾಂಪಲ್ ನಳಿನಿ ಪ್ರಕಾಶ್ ಕೊಡೋಣ. ನಳಿನಿ ಪ್ರಕಾಶ್ ಅಂತರು 4 ಜನ ಇವ್ರನ್ನ ಎತ್ತಕ್ಕಾಗತ್ತಾ? ಬರೀ ಬೆರಳಲ್ಲಿ ಎತ್ತಕ್ಕಾಗತ್ತಾ? ಎತ್ಬೋದಾ? ಎತ್ತಕ್ಕಾಗಲ್ಲ. ಇವ್ರನ್ನ ಕುರ್ಚಿಲಿ ಕೂರಿಸ್ಬಿಟ್ಟು ಅಥವಾ ಒಂದು ಟೇಬಲ್ ಕೂರಿಸ್ಬಿಟ್ಟು ಆ 4 ಜನ ನಳಿನಿ ಪ್ರಕಾಶ್ ಅಂತರು ಎತ್ತಕ್ಕೆ ಟ್ರೈ ಮಾಡಕ್ಕಾಗಲ್ಲ, ಒಂದು ಬೆರಳಲ್ಲಿ ಅಲ್ವಾ, ಎತ್ತಕ್ಕಾಗಲ್ಲ. ಆದ್ರೆ ಈ ಒಂದು ತುಳಸಿ ಡ್ರಾಪ್ ಅನ್ನ ಅವರ ಕೈಗೆ ಒಂದೊಂದು ಡ್ರಾಪ್ ಅನ್ನ ಹಾಕ್ಬಿಟ್ಟು ಇಡೀ ಕೈಯನ್ನು ಪೂರ್ತಿ ಅದನ್ನ ಸರೋಕಬೇಕು, ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ತಕ್ಷಣ ಕೈ 1-2 ಸಲ ಉಜ್ಕೊಬಿಟ್ಟು ಮತ್ತೆ ಅದೇ ಒಂದು ಬೆರಳಿಂದ ಸಹಾಯದಿಂದ, 2 ಬೆರಳ ಸಹಾಯದಿಂದ ಅವರ ಏನ್ ಹೇಳ್ತಾರೆ ಅದೇ ತರ ಕೂರ್ಸ್ಕೊಂಡು ಮೇಲೆತ್ತಿ 4-5 ಅಡಿ ಮೇಕೆತ್ತಾರೆ. ಇದು ಡೆಮೋ ನಾವು ಮಾಡಿದೀವಿ ತುಂಬಾ ಕಡೆ. ಯಾರನ್ನ ನಮ್ಮ ಬುಲೆಟ್ ಇದ್ರಲ್ಲ ಅವ್ರನ್ನ ಎತ್ತಕ್ ಹತ್ತಿರ ಸ್ಟಾರ್ಟಿಂಗು ಏನ್ ಬಾಳ ಟ್ರೈ ಮಾಡ್ರು. ಫಸ್ಟ್ ಅವ್ರಿಗೆ ಏನ್ ಮಾಡುದು, ಭೂಮಿಕ ಕೊಡಿಸ್ತು ಆ 4 ಜನಕ್ಕೂ. ಮತ್ತೆ ಅವ್ರಿಗೆ ತುಳಸಿ ಡ್ರಾಪ್ ಅನ್ನ ಕೊಟ್ಟು ರೆಡಿ 1, 2, 3 ಅಂತ ಮುಂಚೆ ಎತ್ತಕ ಇರೋಲ್ಲ, ಆ ತುಳಸಿ ಡ್ರಾಪ್ ಮತ್ತೆ ಭೂಮಿ ಕಪ್ಪು ತಗೊಂಡ ತಕ್ಷಣ 4-5 ಅಡಿ ಮೇಕೆ ಎತ್ಬಿಡ್ತಾರೆ. ಎಷ್ಟು ಮಿರಾಕಲ್ ಕೆಲಸ ಮಾಡ್ತಿದ್ರು. ಇದು ಡೆಮೋ ಮಾಡ್ಬೋದು. ಅಂದ್ರೆ ಆ ಕಡೆ ಈ ಕಡೆ ಅಂದ್ರೆ ಒಂದು ಚೇರ್ ಮೇಲೆ ಕೂರ್ಸ್ಕೊಂಡ್ರೆ ಆ ಚೇರ್ ಮೇಲೆ ಕೂರ್ಸ್ಕೊಬಿಟ್ಟು ಇಬ್ರು
ಆ ಒಂದು ಮಂಡಿಯಿಂದ ಹಿಂಭಾಗ ಆ ಒಂದು ಈ ಗಂತರ ಇಟ್ಕೋಬೇಕು, ಕೈ ಬೆರಳನ್ನ ಎರಡು ಕೈಯನ್ನ ಹಸ್ತನ ಜೋಡಿಸ್ಕೊಬಿಟ್ಟು ಎಲ್ಲಾ ಬೆರಳನ್ನ ಮಡಚಿಬಿಟ್ಟು ಎರಡು ತೋರ್ ಬೆರಳು ಮತ್ತೆ ಇನ್ನೊಂದು ಬೆರಳು ಸೇರಿಸಿ, ತೋರ್ ಬೆರಳು ಮತ್ತೆ ಇನ್ನೊಂದು ಬೆರಳು ಪಕ್ಕದಿದೆಯಲ್ಲ ಅವೆರಡು ಉದ್ದನ ಬೆರಳನ್ನ ಸೇರಿಸ್ಕೊಬಿಟ್ಟು ಉಳಿದನ್ನ ಮಡಚಿಬಿಟ್ಟು ಆ ಎರಡು ಬೆರಳಿಂದ ಆ ಒಂದು ಇದೆಯಲ್ಲ ಆ ಕಾಲು ಅಂದ್ರೆ ಮಂಡಿಯಿಂದ ಹಿಂಭಾಗ ಕಾಲು ಇದೆಯಲ್ಲ ಅದು ಆ ಜಾಯಿಂಟ್ ಹತ್ರ ಇಟ್ಕೋಬೇಕು, ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಎರಡು ಭಾಗ ಬಲಭಾಗದಲ್ಲಿ. ಇನ್ನಿಬ್ರು ತೋಳಿ ಕೈ ಹಾಕ್ಬೇಕು ಅಷ್ಟೇ. ರೆಡಿ 1 2 ಅಂತ ಆರಾಮ್ ಬಿಡ್ತಾರೆ. ಈ ತರ ಪವರ್ನೆಸ್ ಇದೆ ಅದಕ್ಕೆ. ಹಾಗೇನೆ ಈ ಬೂಮ್ ಕಪ್ ಟೆಸ್ಟ್ ಮಾಡೋದನ್ನ ನೋಡಿ ಮಾಡ್ಬೋದು. ಈಗ ಫಸ್ಟ್ ಈ ಒಂದು ವೈರ್ನ ಬಲ್ಪಿಗೆ ಡೈರೆಕ್ಟ್ ಕೊಟ್ಟಿರ್ತೀವಿ, ಕರೆಂಟ್ ಇದೆ ಡೈರೆಕ್ಟ್. ಇನ್ನೊಂದು ವೈರ್ನ ನೀರೊಳಗೆ ಹಾಕ್ತೀವಿ, ಆ ನೀರಲ್ಲಿ ಆ ಕರೆಂಟ್ ಪಾಸ್ ಆಗಲ್ಲ. ಯಾವಾಗ ಒಂದು ಚಮಚ ಬೂಮ್ ಕಪ್ ನ ಆ ಒಂದು ನೀರೊಳಗೆ ಹಾಕಿದ ತಕ್ಷಣ ಕರೆಂಟ್ ಬಚ್ಬಿಡುತ್ತೆ. ಸೊ ಆ ತರ ಎಲ್ಲ ನಾವು ಇಲ್ಲಿ ಟೆಸ್ಟ್ ಮಾಡಬಹುದು ಬೇಕಾರೆ. ಸೊ ಓಕೆನಾ. ಇದು ತುಳಸಿ ಬಗ್ಗೆ ಹೇಳ್ತೀನಿ ಕೇಳಿ. ಅಷ್ಟು ಶುಂಠಿ ಬಗ್ಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಅಂದ್ರೆ ಶೀತ, ನೆಗಡಿ, ಕೆಮ್ಮು, ಜ್ವರ ಇಂಥವಕ್ಕೆ ಸಮಸ್ಯೆಗೆ ಇದು ಮಾಡುತ್ತೆ. ಮತ್ತೆ ಜಾಯಿಂಟ್ ಪೇನು ಅಥವಾ ನರಗಳು ಎಳ್ದಂಗೆ ಆಗುತ್ತೆ, ಸಂಧಿವಾತ ಅಂತೀವಿ, ಅದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾರಿಗೆ ವಾಕರಿಕೆ ಆಗತ್ತೆ ನೋಡಿ, ಈ ತುಳಸಿ ಕೆಲಸ ಮಾಡುತ್ತೆ. ತುಳಸಿ ಮತ್ತೆ ಶುಂಠಿ ಯಾರಿಗೆ ವಾಕರಿಕೆ ಆಗತ್ತೆ, ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ ಅಂತವರಿಗೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ತೂಕ ಇಳಿಕೆಗೆ ತುಂಬಾ ಸಹಾಯ ಮಾಡುತ್ತಂತೆ ಶುಂಠಿ. ಇದು ಮೊಟೆಬಾಲ್ಗಳನ್ನ ತುಂಬಾ ಚೆನ್ನಾಗಿ ಹಟ್ಟಿ ಮಾಡ್ಕೊಡುತ್ತೆ. ಕ್ಯಾಲರೀಸ್ ನ ಬರ್ನಿಂಗ್ ಮಾಡುತ್ತೆ. ಇದು ಕ್ಯಾಲರೀಸ್ ನ ಬರ್ನಿಂಗ್ ಮಾಡುತ್ತೆ, ತೂಕ ಡೌನ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ LDL ಕೊಲೆಸ್ಟ್ರಾಲ್ ಅನ್ನ ಕಮ್ಮಿ ಮಾಡುತ್ತೆ, ರಕ್ತ ತುಂಬಾ ಸರಾಗ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಅದು ಈ ಶುಂಠಿ. ನೆಕ್ಸ್ಟ್ ಯಾವುದು, ಗಿಲಾಯ್. ಏನ್ ಗಿಲಾಯ್ ಅಂದ್ರೆ ಗಿಲಾಯ್ ಗೊತ್ತಾ? ಗಿಲಾಯಿ ಎಲ್ಲ ಮಂಗ್ಯಾರೆ ಮೋಸ್ಟ್ಲಿ. ಗಿಲಾಯ್ ಅಂದ್ರೇನು ಗೊತ್ತಿಲ್ಲ ಸರ್. ಅಮೃತ ಬಳ್ಳಿ. ಅದು ತಗೊಳಕ್ ಹೋಗ್ಬೇಕು, ಅವತ್ತಿನ ಬೆಳ್ಕೊತಿದ್ದೀನಿ. ಅಮೃತ ಬಳ್ಳಿಗೆ ಗಿಲಾಯಿ, ಇದು ಅಫಿಷಿಯಲ್ ವರ್ಡ್. ಇದು ಸಂಸ್ಕೃತ ಪದನ ಬಳಸ್ತಾರೆ. ಮಾಮೂಲಿ ನೆಲ್ಲಿಕಾಯಿ ಅದು ಚೆನ್ನಾಗಲ್ಲ, ಅದಕ್ಕೆ ಆಮ್ಲ ಅಂತ ಹೇಳಿದ್ರೆ ಹೆಂಗಿರುತ್ತೆ ಹಾಗೆ. ಅಫಿಷಿಯಲ್ ವರ್ಡ್ ಇವೆಲ್ಲ, ಕಾರ್ಪೊರೇಟ್ ವರ್ಡ್ಗಳು ಇವೆಲ್ಲ. ಗಿಲಾಯಿ ಏನು ಬರುತ್ತೆ? ಗಿಲಾಯಿಗೆ ನಿಮ್ಗೆ ಗೊತ್ತಿರುತ್ತೆ, ಅವತ್ತು ಹೇಳಿದೀನಿ, ಮತ್ತೆ ಹೇಳಿದ್ಬೇಕಿಲ್ಲ. ಗಿಲಾಯಿ ಎಲ್ಲಿ ಬಳಸ್ತಾರೆ ಹೇಳಿ? ಈ ಮೂಟಿ ಕಾಪ ಬಳಸಿದ್ರೆ ಮೇನ್ಲಿ ಇದ್ರಲ್ಲೂ ಹಾಕಿದ್ರೆ, ಯಾಕೆಂದ್ರೆ ಇದರಲ್ಲಿ ಇಮ್ಯೂನಿಟಿ ಪವರ್ ಜಾಸ್ತಿ ಮಾಡ್ಕೊಡುತ್ತೆ, ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಡುತ್ತೆ. ಬರ್ಕೊಳ್ಳಿ. ಇದರಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಗುಣಗಳು ದೇಹದಲ್ಲಿರ್ತಕ್ಕಂಥ ವಿಷಕಾರಿ ಅಂಶಗಳನ್ನ ಹುಡುಕಿ ಹೊರ ಹಾಕತ್ತಂತೆ. ಅದು ಗಿಲ ಇದೀರಾ, ಅದು ಒಂಥರ ಆಂಟಿ ಆಕ್ಸಿಡೆಂಟ್ ಕೆಲಸ ಮಾಡುತ್ತೆ. ನಮ್ಮದಲ್ಲಿದ್ದಂತ ಯಾವ ವಿಷಕಾರಿ ಅಂಶನ ಅದನ್ನ ಕಲೆ ಹಾಕಿ ಹೊರ ಹಾಕಂತ ಕೆಲಸ ಮಾಡುತ್ತೆ. ಮತ್ ಜೊತೆಗೆ ಬಾಡಿಗೆ ರೋಗ ಅಂದ್ರೆ ಇಮ್ಯೂನಿಟಿ ಬೂಸ್ಟರ್ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ, ಇದೇ ಕೆಲಸ ಮಾಡುತ್ತೆ ಅಂದ್ರೆ ಜ್ವರ ನಿಯಂತ್ರಣ. ಅಂದ್ರೆ ದೀರ್ಘಕಾಲದ ಅಂದ್ರೆ ಕಂಟಿನ್ಯೂ ಬರುತ್ತೆ ಜ್ವರ, ಡೆಂಗ್ಯೂ, ಮಲೇರಿಯಾ. ಸೊ ಇಂಥ ಸಂದರ್ಭದಲ್ಲಿ ಪ್ಲೇಟೆಟ್ಗಳು ಸಂಖ್ಯೆ ಜಾಸ್ತಿ ಮಾಡ್ಕೊಡುತ್ತೆ, ಸಹಾಯ ಮಾಡುತ್ತೆ. ಜ್ವರನ ಕಮ್ಮಿ ಮಾಡ್ಕೊಡುತ್ತಂತೆ. ಮಧುಮೇಹ ನಿಯಂತ್ರಣ ನೋಡಿ, ಇದ್ರಲ್ಲೂ ಅಷ್ಟೇನೆ ಬ್ಲಡ್ ಶುಗರ್ನ ಕಮ್ಮಿ ಮಾಡುತ್ತಂತೆ. ಹಾಗೇನೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತಂತೆ. ಅದು ಅಷ್ಟೇನೆ ಇನ್ಪುಟ್ ಔಟ್ಪುಟ್, ಅಜೀರ್ಣ ಸಮಸ್ಯೆ ಮತ್ತೆ ಮಲಬದ್ಧತೆ ಎರಡಕ್ಕೂ ಸಹ ಕೆಲಸ ಮಾಡುತ್ತೆ. ಒತ್ತಡ ಮತ್ತು ಆತಂಕ ಶಮನ ಮಾಡುತ್ತೆ. ಅಂದ್ರೆ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ ಮತ್ತೆ ಮೆದುಳು ಸಂಬಂಧಪಟ್ಟಂತೆ ಎಲ್ಲ ಕೆಲಸನ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ಕೊಡುತ್ತೆ. ನೆಕ್ಸ್ಟ್ ಚರ್ಮ ಅಂತ ಬರ್ಕೊಳ್ಳಿ. ಸ್ಕಿನ್ ನ ಗ್ಲೋನೆಸ್ ಮಾಡುತ್ತೆ, ಮೊಡವೆಗಳು, ಕಲೆಗಳು, ರಿಂಕಲ್ಸ್ ಗಳನ್ನ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಅಮೃತ ಬಳ್ಳಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಅಸ್ತಮ ದಮ್ಮು ಎಲ್ಲ ಅಂತರಿಗೆ ಯಾರಿಗ ಉಸಿರಾಡಕ್ ಆಗ್ತಾ ಇಲ್ಲ ಅಂತಲ್ಲ ಅಂತಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಒಂಥರ ಸ್ಟೀವಿಯ ತರ ಕೆಲಸ ಮಾಡುತ್ತೆ. ಶ್ವಾಸಕೋಶನ ತುಂಬಾ ಚೆನ್ನಾಗಿ
ಇಟ್ಕೊಳ್ಳುತ್ತೆ. ಇಷ್ಟು ಸಾಕು. ಅದು ಇದು ಅದು ಕೇಳಿ ಗಿಲ ಇದಿಷ್ಟು ಸಾಕು. ಗಿಲ ಇದ್ದದನ್ನ ನಾವು ಮುಂದೆ ಕೆಳಗೆ ಅವತ್ತು ಹೇಳಿದೆ ನಾನು ಮತ್ತೆ ಹೇಳಕ್ ಹೊರತದು ಇನ್ನು ಜಾಸ್ತಿ ಆಗುತ್ತೆ. ಬರ್ಕೊಳ್ಳಿ ಶಂಖಪುಷ್ಪಿ. ಶಂಖಪುಷ್ಪಿ ಇದು ಹಳ್ಳಿ ಕಡೆ ಬಿಡುತ್ತೆ, ನಾನು ನೋಡಿದೀನಿ. ಎಲ್ಲ ಕಾಡಲ್ಲಿ ಬೇರೆ ಸಂದಿಲಿ ಬಿಡುತ್ತೆ. ಒಂಥರ ಯೆಲ್ಲೋ ಕಲರ್ ಹೂ ಇರುತ್ತೆ, ಮಧ್ಯ ಒಂಥರ ವೈಟ್ ತರ ಇರುತ್ತೆ, ಒಳಗೆ ಒಂಥರ ಬಳ್ಳಿ ತರ ಇರುತ್ತೆ. ಇದು ಶಂಖಪುಷ್ಪಿ ಅಂತ. ಓಕೆನಾ? ಬರ್ಕೊಳ್ರಪ್ಪ. ನಿದ್ದೆ ಬರ್ತಾವ? ನಿದ್ದೆ ಬರ್ತಂದ್ರೆ ಸ್ಟಾಪ್ ಮಾಡ್ತೀನಿ. ಇಲ್ಲ ಸರ್ ಹೇಳಿ. ಓಕೆ ಬರ್ಕೊಳ್ಳಿ. ಶಂಖಪುಷ್ಪಿ. ಶಂಖಪುಷ್ಪಿ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ ಸಾಮಾನ್ಯಗೆ. ಇದು ಜ್ಞಾಪಕ ಶಕ್ತಿ ಮತ್ತೆ ಏಕಾಗ್ರತೆ. ನಾನು ಅವಾಗ ಏನ್ ಹೇಳಿದ್ದೆನಲ್ಲ ಸೇಮ್ ವರ್ಡ್ ಬರ್ಕೊಳ್ಳಿ. ಮೆದುಳಿನ ಸಾಮರ್ಥ್ಯ ಜಾಸ್ತಿ ಮಾಡುತ್ತೆ. ವಿಶೇಷವಾಗಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಲ್ಲಿ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆಯನ್ನ ಜಾಸ್ತಿ ಮಾಡುತ್ತಂತೆ. ಮೆಮೊರಿ ಪವರ್ ಇನ್ಕ್ರೀಸ್ ಮಾಡ್ಕೊಡುತ್ತಂತೆ. MD ಅವರು ಬರೀ ಬ್ರಾಹ್ಮ ಒಂದು ಹಾಕಬೇಕಾಯ್ತು, ಶಂಖಪುಷ್ಪ ಹಾಕಬೇಕಾಯ್ತು ಅಲ್ವಾ? ಇದು ಡಬಲ್ ಕೆಲಸ ಮಾಡಲಿ ಅಂತ ಉದ್ದೇಶ. ನೆಕ್ಸ್ಟ್ ಅದರಲ್ಲೇ ಸೇಮ್ ಟು ಸೇಮ್ ಎಲ್ಲ ಹಂಗಿದೆ. ಅದಂಗೆ ಬ್ರಾಹ್ಮಣ್ಗೆ ಸೇಮ್ ಕೆಲಸ ಮಾಡುತ್ತೆ. ಮಾನಸಿಕ ಒತ್ತಡ, ಆತಂಕ. ನೋಡಿ, ಇದು ಈ ಶಂಖಪುಷ್ಪ ಹೆಂಗ್ ಕೆಲಸ ಮಾಡುತ್ತಂದ್ರೆ ಮಾನಸಿಕ ಒತ್ತಡ, ಸ್ಟ್ರೆಸ್ ಇದೆಲ್ಲ ಹೊರ ತರುತ್ತಂತೆ ತಕ್ಷಣಕ್ಕೆ. ಮತ್ತೆ ಆತಂಕ, ಆಂಗ್ಸೈಟಿ ಅಂತ ಹೇಳ್ತೀವಲ್ಲ, ಅದನ್ನ ಕಮ್ಮಿ ಮಾಡುತ್ತಂತೆ. ಖಿನ್ನತೆ ಕಮ್ಮಿ ಮಾಡುತ್ತೆ. ಆತಂಕ ಬೇರೆ, ಖಿನ್ನತೆ ಬೇರೆ, ಕಡಿಮೆ ಮಾಡುತ್ತಂತೆ. ಜೊತೆಗೆ ನರಮಂಡಲವನ್ನ ಶಾಂತಗೊಳಿಸುತ್ತಂತೆ. ನಿದ್ರಾ ಹೇಳ್ತೆ ಅಂತ ಬರ್ಕೊಳ್ಳಿ. ಯಾರಿಗೆ ರಾತ್ರಿ ಟೈಮು ಆಗ್ಲತ್ತಲ್ಲ ರಾತ್ರಿ ಟೈಮ್ ಯಾರಿಗೆ ನಿದ್ದೆ ಬರಕಲ್ಲ ಅವರಿಗೆ ನಿದ್ದೆ ಚೆನ್ನಾಗಿ ಬರಕ್ ಮಾಡುತ್ತೆ. ಇದು ಕೆಟ್ಟ ಕೊಷ್ಟನ ಕಮ್ಮಿ ಮಾಡತ್ತಂತೆ. LDL ಕೊಸ್ಟ್ರಲ್ ಕಮ್ಮಿ ಮಾಡುತ್ತೆ. ಜೊತೆಗೆ ಹೃದಯ ಆರೋಗ್ಯ ಅಂದ್ರೆ ನಮ್ಮ ಹಾರ್ಟ್ ಹೆಲ್ತ್ ಆಗಿ ಇಡಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ತಲೆನೋವು ಶಮನ. ನೋಡಿ, ತಲೆನೋವು ಬರುತ್ತಲ್ಲ ಅಂತರಿಗೆ ಇದು ತುಂಬಾ ಕೆಲಸ ಮಾಡುತ್ತೆ. ದೀರ್ಘಕಾಲದ ತಲೆನೋವು ಅಂತ ಬರ್ಕೊಳ್ಳಿ. ಅಥವಾ ಮೈಗ್ರೇನ್ ಸಮಸ್ಯೆಯಿಂದ ನಮ್ಮನ್ನ ಬಳಲುವ ಸಮಸ್ಯೆಯಿಂದ ಆಚೆ ತರುತ್ತೆ, ಹೊರ ಬರೋಕೆ ಮಾಡುತ್ತೆ, ಅಂದ್ರೆ ಹೊರ ತರುತ್ತೆ. ಜೀರ್ಣಕ್ರಿಯೆ ಅಂತ ಬರ್ಕೊಳ್ಳಿ. ಯಾರಿಗೆ ಊಟ ಸೇರಕಲವರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ಕಿನ್ ಎಡವಟ್ಕೆ ಬರ್ಕೊಳ್ಳಿ. ರಕ್ತದ ಶುದ್ಧಿ ಮಾಡುತ್ತೆ, ಚರ್ಮ ಕೊಳಪನ ಕೊಡುತ್ತೆ. ಇಷ್ಟು ಈ ಶಂಖಪುಷ್ಪದ ಮಾಹಿತಿಗಳು. ಶಂಖಪುಷ್ಪದ ಬಗ್ಗೆ ಇನ್ನೂ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಅವರು ಸಿಕ್ಬಿಡುತ್ತೆ. ಯೂಟ್ಯೂಬ್ ಅಲ್ಲಿ ಅದ್ರ ಬಗ್ಗೆ ಪೂರ್ತಿ ಎಲ್ಲ ತೋರಿಸ್ಬಿಡ್ತಾರೆ ನಿಮ್ಗೆ. ಓಕೆನಾ? ನೆಕ್ಸ್ಟ್ ಅಶ್ವಗಂಧ. ಅಶ್ವಗಂಧ ಹೇಳ್ಕೊಡ್ಲಾ? ಅವತ್ ಮೊನ್ನೆ ಹೇಳಿದ್ವಿ, ಮತ್ತೆ ಬೇಕಾ? ಬರ್ಕೊಳ್ಳಿದನ್ನ. ಇದು ಅಷ್ಟೇ, ಸೇಮ್ ಟು ಸೇಮ್. ಏಕಾಗ್ರತೆ ಮತ್ತು ನೆನಪಿಶಕ್ತಿ ಜಾಸ್ತಿ ಮಾಡುತ್ತಂತೆ. ಹಾಗೇನೆ ನೆಕ್ಸ್ಟ್ ಬರ್ಕೊಳ್ಳಿ. ಅಶ್ವಗಂಧ ಏನ್ ಕೆಲಸ ಮಾಡುತ್ತಂದ್ರೆ ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡಿ ಅಲರ್ಜಿಗಳಂತ ಸಮಸ್ಯೆನ ನಿವಾರಣೆ ಮಾಡುತ್ತೆ. ಈ ತುರಿಕೆ, ಕಜ್ಜಿ ಇಂಥ ಸಮಸ್ಯೆ ವಿರುದ್ಧವಾಗಿ ಕೆಲಸ ಮಾಡುತ್ತಂತೆ. ಅಂದ್ರೆ ಅಶ್ವಗಂಧ ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡಿ ಅಲರ್ಜಿಗಳಿದಂತ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತಂತೆ. ನೆಕ್ಸ್ಟ್ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಅಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಜೊತೆಗೆ ಬ್ಯಾಕ್ಟೀರಿಯಾಗಳ ವಿರುದ್ಧವಾಗಿ ರಕ್ಷಣೆ ಮಾಡುತ್ತೆ. ಇದನ್ನ ಬೂಮ್ ಕಪ್ಪಿಗೆ ಯಾರು ಬೂಮ್ ಕಪ್ ಬಿಡ್ತಾರೆ ಅವರಿಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಹಂಗೆ ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಿದ್ರಾಹೀನತೆ ಬೆಳೆದವರು ಅಶ್ವಗಂಧವನ್ನ ಬಳಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ಕೊಳ್ಳಿ.
ಸ್ನಾಯುಗಳ ಬಲ ಅಂತ ಬರ್ಕೊಳ್ಳಿ. ಯಾರು ಜಾಸ್ತಿ ಬೇಕು ಹೇಳಿ ಸ್ನಾಯುಗಳ ಬಲ? ಈಗ ಸ್ಪೋರ್ಟ್ಸ್ ಗಳು ಬೇಕು ಜಾಸ್ತಿ, ಅವರು ತುಂಬಾ ಹಾರ್ಡ್ಲಿ ವರ್ಕ್ ಮಾಡ್ತಾರೆ ಅಂತರಿಗೆ ಸ್ನಾಯುಗಳು ಶಕ್ತಿಯುತ ಇರಬೇಕು. ಬಲಟೆ ದೇಹ ಬೇಕು ಅಂದ್ರೆ, ಸ್ಟಾಮಿನಾ ಬೇಕು ಅಂದ್ರೆ ಈ ಸ್ನಾಯುಗಳಿಗೆ ಹೈಯೆಸ್ಟ್ ಪೋಷಣೆ ಮಾಡುವಂಥದ್ದು ಈ ಒಂದು ಅಶ್ವಗಂಧ. ನೆಕ್ಸ್ಟ್, ಒತ್ತಡ ಮತ್ತು ಆತಂಕ ನಿವಾರಣೆ ಇದೆಯಲ್ಲ, ಇದೇ ವರ್ಡ್ ಅನ್ನ ಮುಂಚೆ ಹೇಳಿದ್ದೆ, ಅದನ್ನ ಸೇಮ್ ಮಾಡ್ಕೊಳ್ಳಿ. ಕಾರ್ಟಿಸೋಲ್ ಮಟ್ಟನ ಕಡಿಮೆ ಮಾಡೋ ಮೂಲಕ ಹೋಗಿ ಮಾನಸಿಕ ಒತ್ತಡ, ಆತಂಕ, ಖಿನ್ನತೆ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಲಾಸ್ಟ್ ವರ್ಡ್ ಇದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದ್ರೆ ಆತರ ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ. ಇದು ಬಳಸಂಗಿಲ್ಲ, ಆದ್ರೆ ಆತರ ಕೆಲಸ ಮಾಡುತ್ತೆ ಅಶ್ವಗಂಧ. ಅಶ್ವಗಂಧ ಇಟ್ ಮೀನ್ಸ್ ಸೊ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಇಬ್ರಿಗೂ ಲೈಂಗಿಕ ಸ್ಥಿತಿನ ಜಾಸ್ತಿ ಮಾಡ್ಕೊಡುತ್ತೆ, ಮತ್ತೆ ಸ್ಪರ್ಮವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಇಬ್ರು ಅಷ್ಟೇ, ಗಂಡು ಹೆಣ್ಣು ಇರ್ಬೋದು, ಇಬ್ರಿಗೂ ಇಬ್ರಿಗೂ ಸಮ ಕೆಲಸ ಮಾಡ್ಕೊಡುತ್ತೆ. ನೆಕ್ಸ್ಟ್ ಅಶ್ವಗಂಧ ನಂತರ ಸೌಂಡ್ಸ್ ಬರ್ಕೊಡಿ. ಇನ್ನೊಂದು ಇಂಗ್ರೀಡಿಯಂಟ್ಸ್ SAUNF ಬರ್ಕೊಂಡ್ರ? ಬೇಗ ಬರ್ಕೊಳ್ಳಿ. ಏನ್ ಸನ್ಸ್ ಅಂದ್ರೆ ನಿಮ್ಮ ಅಡಿಗೆ ಮೇಲೆ ಜಾಸ್ತಿ ಇರ್ತವೆ. ಸೋಂಕಾಳು, ಸೋಂಕಾಳಿಗೆ ಸನ್ಫ್ ಅಂತ ಹೇಳ್ತೀವಿ. ಹೇಳೋಣ? ಹೇಳಿದಿರಾ? ಹೇಳ್ಬೋದಾ? ಹೇಳಿ ಸರ್. ಕೂతుರು ಮ್ಯಾಗ ಕೇಳಲ್ಲ ಅಥವಾ ಬಾಯಲ್ಲಿ ಹೇಳ? ಎಕ್ಸ್ಪ್ಲೈನ್ ಮಾಡಿ ಸರ್. ಜೀರ್ಣಕ್ರಿಯೆಗೆ ಸಹಕಾರಿ. ಊಟ ಮಾಡಿದ್ಮೇಲೆ ಬಿಲ್ ಕೊಡ್ತಿರಲ್ವ, ಆದ್ರೆ ಹೋಟೆಲ್ ನಲ್ಲಿ ಇದಂತೂ ಇಟ್ಟಿರ್ತಾರೆ, ತಿನ್ರಪ್ಪ ಅಂತ. ಕೆಲವರು ಜೋಬಿಗಾರದ ಕೈಗಾರ ತಗೋತಾರೆ. ಬರ್ಕೊಳ್ಳಿ. ಇದೇನ್ ಮಾಡ್ತಂದ್ರೆ ಈ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡ್ಕೊಡುತ್ತೆ. ತಕ್ಷಣಕ್ಕೆ ಬರ್ತಕ್ಕಂಥ ಗ್ಯಾಸ್ ಸಮಸ್ಯೆ, ಎದೆಯುರಿ, ಅಜೀರ್ಣ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಓಕೆನಾ? ಜೊತೆಗೆ ಇದೇನ್ ಮಾಡುತ್ತಂದ್ರೆ ಈ ನಮ್ ದೇಹ ಇದೆಯಲ್ಲ ಮೆಟಬಾಲಿಸಮ್, ಅದನ್ನ ಜಾಸ್ತಿ ಮಾಡಿ ತೂಕ ಇಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಕೊಬ್ಬನ್ನ ಕರಗಿಸುತ್ತೆ, ಕೊಬ್ಬನ್ನ ಡೌನ್ ಮಾಡುತ್ತೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಇದನ್ನ ತಗೊಳ್ಳೋದ್ರಿಂದ ಇದನ್ನ ದೇಹದ ಮೆಟಬಾಲಿಸಮ್ ಜಾಸ್ತಿ ಮಾಡಿ ತೂಕ ಇಳಿಕೆ ಮಾಡುತ್ತಂತೆ. ಜೊತೆಗೆ ಕೊಬ್ಬನ್ನ ಕರಗಿಸುತ್ತಂತೆ, ಫ್ಯಾಟ್ ಅನ್ನು ಬರ್ನ್ ಮಾಡುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ನಾನು ನೋಡ್ಬಿಟ್ಟಿಗೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಮತ್ತೆ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಪೊಟ್ಯಾಷಿಯಂ ಕೊರತೆ ಕಮ್ಮಿ ಆದ ಸುಸ್ತು ಜಾಸ್ತಿ ಆಗುತ್ತೆ. ಪೊಟ್ಯಾಷಿಯಂ ಬೇಕೇ ಬೇಕು, ಸುಸ್ತು ಜಾಸ್ತಿ ಮಾಡುತ್ತೆ. ಸುಸ್ತಾಗ್ಲಿಕ್ಕೆ ಕಾರಣ ಪೊಟ್ಯಾಷಿಯಂ. ಜಾಸ್ತಿ ಇರುವಾಗಲ್ಲ, ಕಮ್ಮಿ ಇರುವಾಗಲ್ಲ. ಇದರಲ್ಲಿ ಜಾಸ್ತಿ ಫೈಬರ್ ಮತ್ತು ಪೊಟ್ಯಾಷಿಯಂ. ನೋಡಿ, ಸಾಮಾನ್ಯವಾಗಿ ಈಗ ಹಾರ್ಟಿನ ಸಮಸ್ಯೆ ಬಂದ ತಕ್ಷಣ ಅವ್ರು ಕೂತ್ಬಿಟ್ಟು ಸುಸ್ತಾತಾರೆ, ಬೆವರ್ತಾರೆ ತುಂಬಾ. ಅದಕ್ಕೆ ಇದು ಫೈಬರ್ ಮತ್ತೆ ಪೊಟ್ಯಾಷಿಯಂ ಅಂಶಗಳು ಜಾಸ್ತಿ ಇರುತ್ತೆ. ಜೊತೆಗೆ ರಕ್ತ ಒತ್ತಡ ಕಮ್ಮಿ ಮಾಡಿ ಹೃದಯದ ಆರೋಗ್ಯನ ಕಾಪಾಡುತ್ತಂತೆ. ನೆಕ್ಸ್ಟ್, ಲೀಲಕ್ಕ ಬರ್ಕೊಂಡಿದ್ದೀರಾ? ನೆಕ್ಸ್ಟ್ ಬರ್ಕೊಳ್ಳಿ. ಇದು ಬ್ಲಡ್ ಅನ್ನ ಪ್ಯೂರಿಫೈ ಮಾಡುತ್ತೆ. ಅಂದ್ರೆ ಈ ಬ್ಲಡ್ ಅಲ್ಲಿ ಇದ್ದಂತ ಹಾನಿಕಾರಕ ವಸ್ತುಗಳನ್ನ, ವಿಷಯಗಳನ್ನ, ಆ ಟಾಕ್ಸಿನ್ಸ್ ನ ಕಲೆ ಹಾಕಿ ಹೊರ ಹಾಕಂತ ಕೆಲಸವನ್ನ ಮಾಡುತ್ತೆ. ಯಾವುದು? ಈ ಒಂದು ಸೋಂಪು ಕಾಳು. ಮತ್ತೆ ಆ ಮುಖನ ಶೈನಿಂಗ್ ಮಾಡುತ್ತೆ, ಅಷ್ಟು ಸ್ಕಿನ್ ಗ್ಲೋನೆಸ್ ಮಾಡ್ಲಿಕ್ಕೆ ನ್ಯಾಚುರಲ್ ಆಗಿ ಸಹಾಯ ಮಾಡುತ್ತೆ. ಹಾಗೇನೆ ಇದರಲ್ಲಿ ಮೇನ್ ವಿಟಮಿನ್ ಎ ಹೇರಳವಾಗಿದೆ. ವಿಟಮಿನ್ ಎ ಎದುರು ಬರುತ್ತೆ? ಹಾಲು, ಹಾಗೇನೆ ಮೀನು, ಮೊಟ್ಟೆ, ಆಮೇಲೆ ನುಗ್ಗೆಕಾಯಿ, ಸೊಪ್ಪು ತರಕಾರಿಗಳು, ಈ ತರದಲ್ಲೆಲ್ಲ ಸಿಗುತ್ತೆ ಮುಖ್ಯವಾಗಿ. ಹಾಗೇನೆ ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಕಣ್ಣಿನ ದೃಷ್ಟಿಗೆ ತುಂಬಾ ಸಹಾಯ ಮಾಡುತ್ತಂತೆ. ಸೋಂಕುಗಳಿಗೆ ಇನ್ನೊಂದು ಸಮಸ್ಯೆ ಅಂತಂದ್ರೆ ಅದು ತಿನ್ಬೇಕಾದ್ರೆ ಬಾಯಿ ಸಿಗಾಳಿಸ್ತದೆ ಅಂತಾರೆ. ಕರೆಕ್ಟಾಗಿ ಹೋಗ್ಬಿಟ್ರೆ ಸಮಸ್ಯೆ ಇಲ್ಲ. ಜೊತೆಗೆ
ಬಾಯಿ ಯಾರಿಗೆ ಗಮ್ ಅಂತ ಇರುತ್ತೆ ನೋಡಿ ಅಂತರಿಗೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ದುರ್ವಾಸನೆಯಿಂದ ಕಡಿಮೆ ಮಾಡಿ ಒಂಥರ ಫ್ರೆಶ್ನೆಸ್ ಗೊತ್ತಾಗುತ್ತೆ. ಆಮೇಲೆ ಯಾರಿಗೆ ನಿದ್ದೆ ಬರುತ್ತೆ ಅಲ್ಲ ಅನ್ನಂತರಿಗೆ ಸೊ ಈ ಸೋಂಪುಗಳನ್ನ ಇದದು ಹಾಲಲ್ಲಿ ಹಾಕೊಂಡು ಕುಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಕೇಳ್ಬಿಟ್ಟಿದ್ದೀನಿ. ಓಕೆನಾ, ಸಾಕಿದ್ರ ಬಗ್ಗೆ ಜಾಸ್ತಿ ಹೇಳಬಾರ್ದು. ಮಾಹಿತಿ ಸಂಪೂರ್ಣ ಆಯ್ತಾ? ನೆಕ್ಸ್ಟ್ ಹೇಳ್ತಿದೀವಿ ಪಾನ್ ಪಾನ್ ನೆಕ್ಸ್ಟ್ ಅದು ಪಾನ್ ಲೀಫ್. ಏನ್ ಪಾನ್ ಲೀಫ್ ಅಂದ್ರೆ ಎಳ್ಳಿದೆಲೆ ಕಂಡ್ರವ ಪಾನ್ ಅಂದ್ರೆ ಅರ್ಥ ಮಾಡ್ಕೋಬೇಕು. ಪಾನ್ ಪರಾಗಲ್ಲ, ವಿಳ್ಳೆದೆಲೆ. ಇದ್ರ ಬಗ್ಗೆ ಹೇಳ್ಬೇಕಾ? ಹಾ, ಇದ್ರ ಬಗ್ಗೆ ಹೇಳ್ಬೇಕಾ? ವಿಳ್ಳೆದೆಲೆ ಎಷ್ಟು ಕೆಲಸ ಮಾಡ್ತಾರೆ. ವಿಳ್ಳೆದೆಲೆ ಬರೀ ಮಕ್ಳಿಗೆ ಇಳ್ಸಕ್ಕಲ್ಲ, ಅದ್ ತಿನ್ಬೇಕು ಅಂತ ಅಷ್ಟು ಬೆನಿಫಿಟ್ ಅನ್ನು ಕೊಡ್ತಾರೆ. ಮಕ್ಳಿಗೆ ಮುಂಚೆ ಎಲ್ಲ ಊಟ ಹರಕಲ್ಲ ಅಂದ್ರೆ ಆ ತೊಟ್ಟನ್ನು ತಿನ್ಸರು ಮಕ್ಳಿಗೆ, ಹೌದಲ್ವಾ? ನಮ್ಮ ಮಕ್ಳನ್ನೇ ನಮಗೆ ನಮ್ಮ ಅಮ್ಮ ಅಜ್ಜಿ ಅಂದ್ರೆ ಮಾಡ್ರೆ, ನಾವು ನಮ್ಮ ಮಕ್ಳಿಗೆ ಮಾಡಲ್ಲ. ಬೂಸ್ಟು ಹಾರ್ಲಿಕ್ಸು ಹಾಕೊಟ್ಬಿಡ್ತೀವಿ. ಓಕೆ, ಬರ್ಕೊಳ್ಳಿ. ಇದು ಜೀರ್ಣಕ್ರಿಯೆಯನ್ನ ಚೆನ್ನಾಗಿ ಮಾಡುತ್ತೆ. ಅಂದ್ರೆ ಈ ವಿಳ್ಳಿದನ್ನ ತಿಂತಿದ್ರೆ ಈ ಲಾಲಾರಸ ಜಾಸ್ತಿ ಉತ್ಪತ್ತಿ ಆಗತ್ತೆ. ನಮ್ಮ ದೇಹದಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಂಡು 1.5 ಲೀಟರ್ ಉತ್ಪತ್ತಿ ಆಗತ್ತೆ. ಯಾವ್ದಲ್ಲಿ? ಲಾಲಾರಸ, ಜೋಲು ರಸ ಅಂತ ಹೇಳ್ತೀವಲ್ಲ, 1.5 ಲೀಟರ್ ಉತ್ಪತ್ತಿ ಆಗತ್ತೆ ಮೋಸ್ಟ್ ಆಫ್ ಆಲ್ ಟೋಟಲಿ. ನೋಡಿ, ಯಾರು ಕಡ್ಡಿ ಪಡಿ ಹೊಡಿ ಹಾಕೊಂಡು ಪುಚ್ಚುಕೊಂಡು ಪುಗಿತು ಮುಗಿತಾರೆ ನೋಡಿ, ಅಂತರಿಗೆ ಗ್ಯಾಸ್ಟ್ರಿಕ್ ಓವರ್ ಆಗುತ್ತೆ, ಅಜೀರ್ಣ ಸಮಸ್ಯೆ ಬರುತ್ತೆ, ಊಟ ಅರ್ಗಲ್ಲ, ಮೋಷನ್ ತುಂಬಾ ಕಷ್ಟ ಪಡ್ತಾರೆ. ಯಾಕೆ ಗೊತ್ತಾ? ನಮ್ಮ ಹತ್ರ ಜೆಲ್ ಇದೆ, ಸಿಮೆಂಟ್ ಇದೆ, ಮರಳಿದೆ, ನೀರಿಲ್ಲ. ಅದು ಗಾರೆ ಆಗತ್ತಾ? ಆಗಲ್ಲ. ಇದು ಅಷ್ಟೇನೆ, ನಮ್ದು ಜೊಲ್ಲು ರಸ ಎಲ್ಲಾ ಟೈಮಲ್ಲೂ ಉತ್ಪತ್ತಿ ಆಗಲ್ಲ. ನಾವು ಊಟದ ನಂತರ ಊಟ ಆಯ್ತು ಅಂತ ಮೆಸೇಜ್ ಅನ್ನ ನಮ್ಮ ಮೆದುಳಿಗೆ ಹೋಗುತ್ತೆ. ಆ ಮೆದುಳು ನಮ್ಮ ಸಂದೇಶನ ಕೊಟ್ಟು ಸೊ ನಮ್ಮ ಲಾಲಾರಸ ಉತ್ಪತ್ತಿ ಆಗತ್ತೆ. ಅವಾಗ ಊಟಕ್ಕಿಂತ ಮುಂಚೆ ಆಗಲ್ಲ. ನೋಡಿ, ಗಮನಿಸ್ಕೊಳ್ಬೇಕಾರೆ ಊಟ ಆದ ನಂತರ ನಂದು ಊಟ ಆಯ್ತು ಅಂತ ನಿಮ್ ಮೆಸೇಜ್ ನನಗೆ ಓಡಿಸ್ತುಂಟು ಸಾಕು ಅಂತ ನೀವು ಯಾವತ್ತು ಮೆಸೇಜ್ ಅನ್ನ ಹೇಳ್ತೀರಾ, ಹೋಗುತ್ತೆ ನಿಮ್ಗೆ ಆಟೋಮೆಟಿಕ್ ಗೊತ್ತಿಲ್ಲದೆ, ಆಗ ಅಲ್ಲಿ ಉತ್ಪತ್ತಿ ಆಗತ್ತಿಲ್ಲ ರಸ. ಅದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ. ಆ ಅಜೀರ್ಣ ಸಮಸ್ಯೆ ಇರ್ಬೋದು, ಅಥವಾ ಊಟ ಡೈಜೆಷನ್ ಆಗ್ತಿಲ್ಲ, ಮತ್ತೆ ತುಂಬಾ ಗ್ಯಾಸ್ಟ್ರಿಕ್ ಇರುತ್ತೆ, ಅಥವಾ ಊಟ ಅಜೀರ್ಣ ಆಗಿ ಮತ್ತೆ ಮೋಷನ್ ತುಂಬಾ ಕಷ್ಟ ಪಡ್ತಾರೆ ಅಂದ್ರೆ ಕೆಲವು ತುಂಬಾ ಸಹಾಯ ಮಾಡ್ತಾ ಇಲ್ಲ ರಸ, ಜೊಲ್ಲು ರಸ. ಓಕೆನಾ? ಅಂದ್ರೆ ಈ ಅಸಿಡಿಟಿ ಕೆಲವು ತುಂಬಾ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ. ಇದರಲ್ಲಿ ಇದು ಕೀಲು ನೋವು, ಸಂಧಿವಾತಗಳು, ತಲೆನೋವು, ಭಾರವಾದ ಒತ್ತಡಗಳು, ಅವುಗಳಿಂದ ಇದು ರಕ್ಷಣೆ ಮಾಡುತ್ತೆ. ಒಂಥರ ರಾಮೋಡ ಕೆಲಸ ಮಾಡ್ತಿದ್ದು. ಅಂದ್ರೆ ಮಕ್ಕಳಲ್ಲಿ ಮೈಕೈ ನೋವು ಬರುತ್ತೆ ನೋಡಿ, ಪೇನ್ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ, ಸಂಧಿವಾತದ ಕೀಲು ನೋವು, ತಲೆನೋವು, ಇಂಥವನ್ನ ರಾಮ ಮಾಡೋ ಕೆಲಸ ಮಾಡುತ್ತಂತೆ. ನೆಕ್ಸ್ಟ್ ಒಂದು ಕ್ವಶನ್ ಕೇಳ್ತೀನಿ, ನಿಮ್ಮಲ್ಲಿ ಮನವಿ, ನನ್ನ ಮಾಹಿತಿಯಿಂದ ನಿಮ್ಗೆ ಉತ್ತಮ ಆಗ್ತಾ ಇದೆಯಾ ಅಥವಾ ಸುಮ್ಮನೆ ಟೈಮ್ ಪಾಸ್ ಬರ್ತಿದ್ದೀರಾ? ಇಲ್ಲ ಸರ್, ಆಗ್ತಾ ಇದೆ ಸರ್. ಯಾರಿಗೆ ಯಾವ ಪ್ರಾಬ್ಲಮ್ ಏನ್ ಕೊಡ್ಬೋದು ಅನ್ನೋದು ಆರಾಮಾಗಿ ಗೊತ್ತಾಗ್ತಾ ಇದೆ ಸರ್. ಇಂಗ್ರೀಡಿಯೆಂಟ್ಸ್ ಎಲ್ಲ ಗೊತ್ತಾಗ್ತಿರೋದ್ರಿಂದ, ಯಾರು ಕೇಳಂಗಿಲ್ಲ, ಗೊತ್ತಾಗ್ತಿರೋದ್ರಿಂದ ನಮ್ಮನ್ನು ಕೇಳಂಗಿಲ್ಲ, ನೀವೇ ಡಾಕ್ಟರ್ ಆಗುತ್ತೆ ಮೇಲೆ. ಇಲ್ಲ ಸರ್, ನೀವ್ ಇರ್ತೀರಾ, ಗುರುಗಳು ಇದ್ದೇ ಇರ್ತೀರಾ, ಕೇಳ್ಬಿಟ್ಟೆ ಕೊಡೋದು. ಏನಿಲ್ಲ, ಇದ್ರ ಬಗ್ಗೆ ತಿಳ್ಕೊಬಿಟ್ರೆ ಸಾಕಲ್ವಾ. ನೆಕ್ಸ್ಟ್ ಬರ್ಕೊಡಿ. ಅಂದ್ರೆ ಇದರಲ್ಲಿ ಕೆಮ್ಮು, ಅಸ್ತಮ, ಶೀತ, ನೆಗಡಿ ಅಂತಾರಲ್ಲ, ಅಂತ ವಿರುದ್ಧವಾಗಿ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಶೀತ, ಅಸ್ತಮ, ಕೆಲವು ಮಕ್ಕಳುಗಳು ವೀಸಿ ಸಮಸ್ಯೆ ಇರುತ್ತೆ. ಕೆಮ್ಮು, ಅಸ್ತಮ, ಶೀತದ ಲಕ್ಷಣಗಳಿಂದ ಇದು ಬಚಾವ್ ಮಾಡಿಕೊಡುತ್ತೆ. ಹಾಗೇನೆ ನೆಕ್ಸ್ಟ್ ಬಾಯ ದುರ್ವಾಸನೆ ಕಮ್ಮಿ ಮಾಡತ್ತಂಥದ್ದು. ಅದು ಹಲ್ಲು ಅಲ್ಲ, ಸಾರಿ, ಇದು ವಿಳ್ಳೆದೆಲೆ. ಮತ್ತು ಹಲ್ಲು ಮತ್ತು ಎಲ್ಲ ಜಿಂಜಿ
ವೈಟಿಸ್ ನಂತ ಒಸಡಿನ ಸಮಸ್ಯೆ ಅಂದ್ರೆ ಹಲ್ಲಿನ ಸಮಸ್ಯೆ, ಅಂದ್ರೆ ಹಲ್ಲು ಬೆಳವಣಿಗೆ ಆಗಲ್ಲ, ವಾರಕ್ಕೆ ವಾರ ಬರುತ್ತೆ, ಅಥವಾ ಹಲ್ಲು ಅಲ್ಲೇ ಇರುತ್ತೆ, ಬೆಳವಣಿಗೆ ಆಗಲ್ಲ ಅಂತದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ. ಇದೇನ್ ಮಾಡುತ್ತಂದ್ರೆ ವೀಳ್ಯದೆಲೆ ಈ ಒಂದು ಮೆಟಬಾಲಿಸಮ್ ಇದೆಯಲ್ಲ, ಅಂದ್ರೆ ಡೈಜೆಸ್ಟಿವ್ ಅಂತೀವಲ್ಲ, ಅದನ್ನ ಜಾಸ್ತಿ ಮಾಡಿ ನಮ್ದಲ್ಲಿ ಬೇಡವಾದ ಕೊಬ್ಬನ್ನ ಹಾಕತ್ತೆ. ಅದು ವೀಳ್ಯದೆಲೆ. ಹಂಗಂತ ತಗೊಂಡೋಗು ಒಂದೊಂದು ಗಂಟ್ ಫುಲ್ ಬಾಯಿಕ್ಕೆ ಬಿಟ್ರೆ, ನಮ್ಮಲ್ಲಿ ಹಿಂಗ್ ಹೇಳ್ಬಿಟ್ರೆ ಸಾಕು ಆಡಿ ಸೊಪ್ಪು ಕೊಟ್ಟಂಗ ಕೊಡುತ್ತೆ. ಹಂಗೆಲ್ಲ ತಿನ್ನಕ ಹೊಡಿ, ಒಂದೇ ಸಾಕು. ನೆಕ್ಸ್ಟ್ ಗಾಯ ವಾಸಿ ಮಾಡುತ್ತಂತಿದ್ದು, ಮತ್ತೆ ಗಾಯ ಇದ್ರೆ ಅದಕ್ಕೆ ಹಚ್ಚಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಶುಗರ್ ಅಂದ್ರೆ ಬ್ಲಡ್ ಶುಗರ್ನ ಕಮ್ಮಿ ಮಾಡಕ್ಕೆ ಸಹಾಯ ಮಾಡುತ್ತೆ. ಇದ್ರಲ್ಲಿ ಒಂದು ವಿಷಯ ಹೇಳ್ತೀನಿ ಕೇಳಿ. ಈ ಕಡ್ಡಿ ಪುಡಿಯಿಂದ ಕ್ಯಾನ್ಸರ್ ಬರುತ್ತೆ, ಆದರೆ ವೀಳ್ಯದೆಲೆಯಿಂದ ಕ್ಯಾನ್ಸರ್ನ ಹೊರ ಹಾಕುತ್ತೆ. ಅವೆರಡು ಹೋರಾಟದಲ್ಲಿ ಯಾವ್ದು ಗೆಲ್ಲೋದು ಗೊತ್ತಿಲ್ಲ. ವೀಳ್ಯದೆಲೆ ಆ ಕ್ಯಾನ್ಸರ್ ಕಾರಕನ ಹೊರ ಹಾಕೋದ್ ಕೆಲಸ ಮಾಡುತ್ತೆ, ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಆ ಟೊಬಾಕೋ ಆ ಕ್ಯಾನ್ಸರ್ ಉತ್ಪತ್ತಿ ಮಾಡಕ್ಕೆ ಸಹಾಯ ಮಾಡುತ್ತೆ. ಓಕೆನಾ? ಸಾಕು ವೀಳ್ಯದೆಲೆ. ಯಾರು ಹಾಕೊಂಡ್ರೆ ವೀಳ್ಯದೆಲೆ? ಈಗ ವೀಳ್ಯದೆಲೆ ಪಾನ್ ಲೀಫ್ ಆಯ್ತಲ್ವಾ. ಈಗ ಕಾಳಿ ಮಿರ್ಚಿ ಅಂದ್ರೆ ಏನ್ರಿ? ಬ್ಲಾಕ್ ಪೆಪ್ಪರ್ ಸರ್, ಮೆಣಸು, ಕಪ್ ಮೆಣಸು, ಬ್ಲಾಕ್ ಪೆಪ್ಪರ್. ಬ್ಲಾಕ್ ಪೆಪ್ಪರಾ? ಸರ್ ಕರೆಕ್ಟ್. ಕರಿಮೆಣಸು. ಬಟ್ಟಿ ಕಾಳಿ ಮಿರ್ಚಿ. ನೆಕ್ಸ್ಟ್ ಇದು ಜೀರ್ಣಕ್ರಿಯೆಗೆ ಸಹಾಯ. ಮುಂಚೆ ಅದು ಜೀರ್ಣಕ್ರಿಯೆ ಕಿಣ್ವ ಇದೆಯಲ್ಲ, ಆ ಕಿಣ್ವಗಳನ್ನ ಜಾಸ್ತಿ ಮಾಡ್ಬಿಟ್ಟು ಅದು ಚೆನ್ನಾಗಿ ಊಟ ಜೀರ್ಣ ಆಗ್ಲಿ, ಹೊಟ್ಟೆ ಉಬ್ಬರ ಆಗದಂತ ನೋಡ್ಕೊಳ್ಳುತ್ತೆ. ಅಂದ್ರೆ ಆ ಕಿಣ್ವ ತುಂಬಾ ಇಂಪಾರ್ಟೆಂಟ್. ಅದು ಏನ್ ಮಾಡ್ತಂದ್ರೆ ಜಾಸ್ತಿ ಮಾಡ್ಕೊಂಡು ಅದು ಬೆಂಬಲ ಕೊಟ್ಟು ಊಟ ಚೆನ್ನಾಗಿ ಅರಗಿಸಿ ಹೊಟ್ಟೆ ಉಬ್ಬರ ಆಗದೆ ನೋಡ್ಕೊಳ್ಳುತ್ತೆ. ಅದು ಮೆಣಸು. ಮೆಣಸಲ್ಲಿ ಒಂದು ಗುಣ ಇದೆ ಹೇಳಿ. ಮೆಣಸನ್ನು ಸಿಪ್ಪೆ ಸಮೇತ ತಿಂದ್ರೆ ಹೀಟು, ಸಿಪ್ಪೆ ತೆಗೆದು ತಿಂದ್ರೆ ಕೋಲ್ಡು. ಎರಡು ತರ ಕೆಲಸ ಮಾಡುತ್ತೆ. ಓಕೆನಾ? ಹೇಳಿ. ಸಿಪ್ಪೆ ಸಮೇತ ತಿಂದ್ರೆ ಹೀಟು, ಸಿಪ್ಪೆ ತೆಗೆದು ತಿಂದ್ರೆ ತಂಪು. ಹಂಗಂತ ಬೆಳಿಗ್ಗೆ ಮುಖ್ಯರ, ಆಮೇಲೆ ಪೈಲೆ ಕಪ್ ತಗೋಬೇಕಷ್ಟೆ. ಯಾವ್ದು ಅಷ್ಟೇನೆ, ಅತಿ ಆದ್ರೆ ಅಮೃತನು ವಿಷ ಆಗ್ಬಿಡುತ್ತೆ. ಪೊಂಗಲಿಗೆಲ್ಲ ಜಾಸ್ತಿ ಹಾಕ್ಬೇಡಿ, ಎಷ್ಟು ಬೇಕು ಅಷ್ಟು ಹಾಕಿ. ಲಾಸ್ಟಿಗೂ ಯಾರಿಗೆ ಕೊಡ್ತಾರೆ ಅವ್ರಿಗೆಲ್ಲ ನೀವು ಪೈಲೆ ಕೊಡ್ಬೇಕಾಗತ್ತೆ. ಆಮೇಲೆ ಎಷ್ಟು ಬೇಕಷ್ಟು. ಕೆಲವರು ಒಂದು ಸ್ಯಾರ ಹಾಕ್ಬಿಡ್ತಾರೆ, ಒಂದು ಬಾಕ್ಸ್ ಹಾಕ್ಬಿಡ್ತಾರೆ, ತಿನ್ನು ನನ್ ಮಗನೇ ಅಂತ. ಗಂಡಸಿರ್ತಾಗ್ಬಿಟ್ಟು ಮೆಣಸು ಮೇಲೆ ಹಾಕಿರ್ತಾರೆ. ಲಾಸ್ಟಿಗೆ ತುಂಬಾ ಕಷ್ಟ ಪಡ್ತಾರೆ, ಮುಚ್ಚಳ ಓಪನ್ ಆಗಲ್ಲ, ಭಾರಿ ಕಷ್ಟ. ನೆಕ್ಸ್ಟ್ ಇದರಲ್ಲಿ ತೂಕ ಇಳಿಕೆ ತುಂಬಾ ಕೆಲಸ ಮಾಡುತ್ತೆ. ಪೈಪಾರಿನ್ ಅಂತೀರಾ, ಇದು ಸೊ ಈ ಕೊಬ್ಬಿನ ಅಂಶಗಳಿಲ್ಲ, ಆ ಕೊಬ್ಬನ್ನ ಕರಸ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ತೂಕ ಇಳಿಲಿಕ್ಕೆ ಸ್ವಾಭಾವಿಕವಾಗಿ ಅಂದ್ರೆ ನ್ಯಾಚುರಲ್ ಆಗಿ ಡೌನ್ ಮಾಡ್ತಾ ಹೋಗುತ್ತೆ. 120 kg ಡೌನ್ ಆಗೋದ ಹತ್ರ ಮಾಡಕ್ಕಲ್ಲ, ಹಂತವಾಗಿ ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗೇನೆ ಇದರಲ್ಲಿ ಇಮ್ಯುನಿಟಿ ಬೂಸ್ಟರ್ ತುಂಬಾ ಜಾಸ್ತಿ ಇದೆ. ಆಂಟಿ ಆಕ್ಸಿಡೆಂಟ್ಗಳು ಅಂದ್ರೆ ಯಾವುದೇ ವೈರಸ್ ಮತ್ತೆ ಬ್ಯಾಕ್ಟೀರಿಯಾಗಳು ಯಾವ ಬರ್ದಂಗೆ ನೋಡ್ಕೊಳ್ಳುತ್ತಿದ್ದು. ಹಾಗೇನೆ ಶೀತ, ಕೆಮ್ಮು, ಈ ತರದ್ದು ಕಫ, ಕೆಮ್ಮಿ ತುಂಬಾ ಸಹಾಯ ಮಾಡುತ್ತೆ. ಶೀತ, ಕೆಮ್ಮು ಮತ್ತೆ ಎದೆಯಲ್ಲಿದ್ದಂತೆ ಕಫನ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ.
ಇದು ಮೆದುಳು ಸಂಬಂಧಪಟ್ಟಂತೆ ಅದು ವರ್ಕ್ ಮಾಡ್ಲಿಕ್ಕೆ ಶಾರ್ಪ್ ಮಾಡ್ಲಿಕ್ಕೆ ಮೆದುಳನ್ನ ಶಾರ್ಪ್ ಮಾಡ್ಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತಂತೆ. ಜೊತೆಗೆ ಸೋಂಕುಗಳ ವಿರುದ್ಧವಾಗಿ ಸಹಾಯ ಮಾಡುತ್ತಂತೆ. ಹಾಗೇನೆ ಹಲ್ಲು ನೋವು ಅಕಸ್ಮಾತ್ ಇದ್ರೆ ಈ ಉಪ್ಪು ಮತ್ತು ಈ ಮೆಣಸಿನ ಈ ಕರಿಮೆಣಸಿದೆಯಲ್ಲ ಇವೆರಡನ್ನ ಚೆನ್ನಾಗಿ ಗೆಜ್ಜಿಬಿಟ್ಟು ಆ ಪುಡಿನ ಅಲ್ಲಿ ಇಟ್ಕೊಂಡ್ರೆ ಸಾಕಂತ ಸಕ್ಕದಾಗಿ ಕೆಲಸ ಮಾಡುತ್ತಂತೆ. ಜೊತೆಗೆ ಒಂದು ಲವಂಗ ಇಟ್ಕೊಬರ್ಬೇಕಾರೆ ಕೆಲಸ ಮಾಡುತ್ತೆ. ಹಾಗೇನೆ ನೆಕ್ಸ್ಟ್ ಲೇಡೀಸ್ ಅಲ್ಲಿ ಹಾರ್ಮೋನ್ಗಳ ಅಸಮತೋಲ ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ಇದು ತಗೊಂಡ್ರೆ ಆ PCOD ಸಮಸ್ಯೆಗೆ ತುಂಬಾ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅದು ಕರಿ ಮೆಣಸ. ನೆಕ್ಸ್ಟ್ ರಿಖಂಡ. ಇದನ್ನ ನೆಲ ಗುಂಬಳ ಅಂತ ಹೇಳ್ತೀವಿ. ಅಂದ್ರೆ ಗಿಡದಲ್ಲಿ ನೆಲದಲ್ಲಿ ಬಿಡುತ್ತದು. ಕುಂಬಳು ತರನೇ ಇರುತ್ತೆ, ಕುಂಬಳಕಾಯಿ ತರನೇ ಇರುತ್ತೆ. ಇದು ಮುಖ್ಯವಾಗಿ ತಗೊಳ್ಳಿ ಹೇಳ್ತಾ ಹೋಗ್ತೀನಿ. ಉಸಿರಾಟ ಸಮಸ್ಯೆ ಅಂದ್ರೆ ಯಾರಿಗೆ ಈ ಗಂಟ್ಲು ನೋವು ತುಂಬಾ ಇರುತ್ತೆ, ಕೆಮ್ಮು ಶೀತದಂತ ನೆಗಡಿ ಇರುತ್ತವೆ, ಅಂತರಿಗೆ ಈ ಗಂಟ್ಲು ತುಂಬಾ ಪೇನ್ ಇರುತ್ತೆ, ಅಂತರಿಗೆ ನುಂಗಕ್ಕಾಗಲ್ಲ, ಊಟ ಮಾಡಕ್ಕಾಗಲ್ಲ, ಇಂತರಿಗೆ ತುಂಬಾ ಸಹಾಯ ಮಾಡುತ್ತೆ ಇದು. ಅಂದ್ರೆ ಬೇಬಿ ಕಾಫಿ ಇದನ್ನು ಬಳಸಿದ್ರಿಂದ ಯಾವ ಮಕ್ಳು ಊಟ ಸರಿಯಾಗಲ್ಲ, ಊಟ ಮಾಡಕ್ಕಾಗಲ್ಲ, ಪೇನ್ ಜಾಸ್ತಿ ಇರುತ್ತೆ, ಕೆಮ್ಮು ಜಾಸ್ತಿ ಇರುತ್ತೆ, ಅಂತರಿಗೆ ತುಂಬಾ ಚೆನ್ನಾಗಿ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗೇನೆ ಯಾವ್ದ್ರಲ್ಲಿ ಹೇಳ್ತೀನಿ ನೋಡಿ, ರಿಖಂಡ ಸ್ಪೆಲ್ಲಿಂಗ್ ಹೇಳ್ತೀನಿ ಕೇಳಿ ಮತ್ತೊಮ್ಮೆ. ಈ ಒಂದು ಇಂಗ್ರೀಡಿಯಂಟ್ಸ್ ಬಗ್ಗೆ VIDHARIKAND. ನೆಕ್ಸ್ಟ್ ಇದು ಸ್ಕಿನ್ ಅನ್ನ ಗ್ಲೋನೆಸ್ ಮಾಡುತ್ತೆ. ಮತ್ತೆ ಈ ಸ್ಕಿನ್ ಅಲ್ಲಿ ಇದ್ದಂತ ರಕ್ತ ಪ್ಯೂರಿಫೈ ಮಾಡಿ ಅದು ಯಾವ ಅಕಸ್ಮಾತ್ ಕಪ್ಪು ಕಲೆಗಳಿದ್ರೆ ಅಥವಾ ಏನಾದ್ರು ಅಕಸ್ಮಾತ್ ಅಲ್ಲಿ ಟಾಕ್ಸಿನ್ಸ್ ಇದೆ ಅದು ಹೊರ ಹಾಕ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಹೇರಳವಾದಂತ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಇದ್ರಲ್ಲಿ. ನ್ಯಾಚುರಲಿ ತುಂಬಾ ನೋಡಿ ಎಷ್ಟು ತರದ್ರಲ್ಲಿ ಹೇಳಿದ್ದೀನಿ ನಾನು. ಹೆಚ್ಚು ಕಮ್ಮಿ ಒಂದು 10 ಯೂನಿಟ್ಸ್ ಇರ್ಬೋದು. ಎಲ್ಲಾದ್ರಲ್ಲೂ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಬೂಸ್ಟರ್ ಇರುತ್ತೆ. ಅಷ್ಟೆಲ್ಲ ಇದ್ಮೇಲೆ ಮಕ್ಳಿಗೆ ಕೊಟ್ರೆ ಎಷ್ಟು ಬೂಸ್ಟ್ ಅಪ್ ಆಗುತ್ತೆ, ಎಷ್ಟು ಸಕ್ಕದಾಗಿ ಕೆಲಸ ಮಾಡುತ್ತೆ. ಯಾವ ಬೂಸ್ಟ್ ಯಾವ ಹಾರ್ಲಿಕ್ಸ್ ಸಮ ಇಲ್ಲ ಇವೆಲ್ಲ, ಅಷ್ಟು ಸಕ್ಕದಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ, ಇದು ಹೊಟ್ಟೆ ಉಬ್ಬರ, ಹೊಟ್ಟೆ ಹುರಿ, ಮಲಬದ್ಧತೆ, ಉರಿ ಊತ ಇಂಥವನ್ನ ಕಮ್ಮಿ ಮಾಡುತ್ತೆ. ಅಂದ್ರೆ ಯಾವ ಮಕ್ಳು ಊಟ ಸರಿಯಾಕಲ್ಲ, ಅಮ್ಮ ಊಟ ಇರುತ್ತಾ ಇಲ್ಲ ಅಂತಾರೆ, ಆ ಮಕ್ಳಿಗೆ ಸ್ಕೂಲಿಗೆ ಬಂದ ತಕ್ಷಣ ಆಪಲ್ ಕೊಡಿ ಬೇಡ ಅಂತವೆ, ಅಮ್ಮ ನಂಗೆ ಎರೆಹುಳ ಬೇಕು ಅಂತ, ಅಂದ್ರೆ ಇದು ಏನೋ ಮ್ಯಾಗಿ ಬೇಕು ಅಂತವೆ. ಅಂದ್ರೆ ಅಡಿಕ್ಷನ್ಸ್ ಮಾಡಿರ್ತೀವಲ್ಲ ಮಕ್ಳಿಗೆ ಅದನ್ನ ಸೇರಲ್ಲ. ಸೊ ಹಾಗಾಗಿ ಮಕ್ಳಿಗೆ ಚೆನ್ನಾಗಿ ಹೊಟ್ಟೆ ಹಸುತ್ತೆ, ಊಟ ಮಾಡ್ತಾರೆ, ಜೊತೆಗೆ ಬೆಳಗ್ಗೆ ಟೈಮ್ ಮೋಷನ್ ಕ್ಲಿಯರ್ ಆಗತ್ತೆ. ಸೊ ಇದು ಮೇನ್ಲಿ ಜೀರ್ಣಕ್ರಿಯೆಯನ್ನು ಸರಿ ಮಾಡ್ಕೊಡುತ್ತೆ. ಆಮೇಲೆ ಈ ಒಂದು ಇಂಗ್ರೀಡಿಯಂಟ್ಸ್ ಎಲ್ಲ ಏನೇ ಸಮಯ ಇಷ್ಟು ಈ ಒಂದು ಮಗು ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಅದ್ಬಿಟ್ಟು ಇನ್ನೇನ್ ಕೆಲಸ ಮಾಡುತ್ತೆ, ಇನ್ನೇನಕ್ಕೆಲ್ಲ ಬಳಸಬಹುದು ಈಗ ಇಂಗ್ರೀಡಿಯಂಟ್ಸ್ ಅಂತ ಅಂದ್ರೆ, ಯಾರಿಗೆ ಈ ಲೇಡೀಸ್ ಗಳಿಗೆ ಬರ್ತಕ್ಕಂಥ ನೋಡಿ ಸಾಮಾನ್ಯವಾಗಿ ಅದು ಇದೇ ಸೇಮ್ ಇಂಗ್ರೀಡಿಯಂಟ್ಸ್ ಅನ್ನ ಇದ್ರಲ್ಲಿ ಹಾಕಿದ್ರೆ, ಇದರಲ್ಲಿ ಗೆನ್ನೆ ಕಬ್ಬಳು ಹಾಕ್ಯಾರೆ. ಅಂದ್ರೆ ಯಾರಿಗೆ ಹಾಲು ಬರ್ತಾ ಇಲ್ಲ, ಅದು ಯಾರಿಗೆ ಬರ್ತಾ ಇಲ್ಲ ಅಂತರಿಗೆ ಇದು ತುಂಬಾ ಚಿಕ್ಕ ಕೆಲಸ ಮಾಡುತ್ತೆ. ಅಂದ್ರೆ ಆ ಫೀಡಿಂಗ್ ಮಾಡ್ಲಿಕ್ಕೆ ಆಗ್ತಾ ಇರಕಲ್ಲ, ತುಂಬಾ ಕಷ್ಟ ತರುತ್ತೆ, ಅದು ಹಾಲು ಉತ್ಪತ್ತಿ ಆಗ್ತಾ ಇರಕಲ್ಲ. ಸೊ ಅಂತರಿಗೆ ಆ ಬಾಣಂತರಿಗೆ ಇದನ್ನ ಕೊಡಬಹುದು. ನೆಕ್ಸ್ಟ್ ಇದು ಆಂಟಿ ಏಜಿಂಗ್, ಅಂದ್ರೆ ವಯಸ್ಸಾದಂತ ತಡೆಯುತ್ತಂತೆ. ಇದು ಆಂಟಿ ಏಜಿಂಗ್ AGING ಏಜಿಂಗ್ ಆಗಿ ಕೆಲಸ ಮಾಡುತ್ತದೆ. ಅಂದ್ರೆ ನಿಮ್ಮ ಬಾಡಿನ ಅದು ಇನ್ನೂ ವಯಸ್ಸಾದ ನೋಡ್ಕೊಳುತ್ತಂತೆ, ಪುನಶ್ಚೇತನಗೊಳಿಸುತ್ತೆ, ಜೊತೆಗೆ ಅಕಾಲಿಕ ವಯಸ್ಸಾಗೋದನ್ನ ಕಮ್ಮಿ ಮಾಡುತ್ತೆ. ಅಂದ್ರೆ ನಿಮ್ಗೆ ವಯಸ್ಸಾಗದೇ ನೋಡ್ಕೊಳುತ್ತೆ. ನಿಮ್ಗೆ ಏಜ್ ಬಂದು 40, ನಿಮ್ಮನ್ನ 25 ವರ್ಷಕ್ಕೆ ತಂದು ನೆನ್ಕೊಳುತ್ತೆ. ಆ ಫೀಲ್ನೆಸ್, ಆ ಒಂದು ಒತ್ತಡದ ವಾತಾವರಣ, ಜೊತೆಗೆ ಬರ್ತಕ್ಕಂಥ ಪರ್ಫಾರ್ಮೆನ್ಸ್ ಆ ಫೀಲ್ ಕೊಡ್ತಾ ಇರತ್ತೆ. ನೋಡಿಕ್ಕೆ ಎಷ್ಟು ಜನ ಏಜ್ ಇದ್ರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಕಾಣ್ತಿರ್ತಾರೆ. ಯಾಕೆ ಹೇಳಿ? ಸೊ ಅವರಲ್ಲಿರ್ತಕ್ಕಂಥ ಇಮ್ಯುನಿಟಿ ಆಂಟಿ ಏಜಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೊ ಇದು ಇಂಪಾರ್ಟೆಂಟ್.
ನಾನು ಆಗ್ಲೇ ಹೇಳಿದೆ, ಸ್ಟಾರ್ಟಿಂಗ್ ಹೇಳಿದೆ, ಲೈಂಗಿಕ ಸಾಮರ್ಥ್ಯ ಹೆಚ್ಚು ಮಾಡುತ್ತಂತೆ ಇದು. ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರಿಗೂ ಅಷ್ಟೇನೆ. ಪುರುಷರಲ್ಲಿ ವೀರ್ಯಾಣುಗಳ ಪ್ರಮಾಣ ಜಾಸ್ತಿ ಮಾಡ್ಕೊಡುತ್ತೆ, ಮತ್ತೆ ಅದು ಸುಧಾರಿಸುತ್ತೆ. ಜೊತೆಗೆ ಗಂಡ ಮತ್ತೆ ಹೆಂಡತಿ ಇಬ್ರಲ್ಲೂ ಅಷ್ಟೇ ಶಿಶು ಸಮಸ್ಯೆನ ಜಾಸ್ತಿ ಮಾಡ್ಕೊಡತ್ತೆ. ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಇದು ಈ ಯಾರಿಗೆ ಮೋಷನ್ ತುಂಬಾ ಕಷ್ಟ ತರತ್ತೆ, ತುಂಬಾ ಕಷ್ಟ ಪಡ್ತಾರೆ, ಅಮ್ಮ ಬರ್ತಾ ಇಲ್ಲ ಅಂತಾರಲ್ಲ, ಜೀರ್ಣಕ್ರಿಯೆ ಮತ್ತೆ ಕರುಳಿನ ಸಮಸ್ಯೆ ಪಟ್ಟಂತೆ ಇದು ತುಂಬಾ ಕೆಲಸ ಮಾಡುತ್ತೆ. ಮಕ್ಕಳುಗಳು ಊಟ ಮಾಡ್ತವೆ, ತುಂಬಾ ಸ್ಮೆಲ್ ಬರ್ತಾ ಇರತ್ತೆ, ಅಲ್ಲಿ ಅರ್ಧಂಬರ್ಧ ಇರುತ್ತೆ, ಮತ್ತೆ ನಾಳೆ ಹೋದಾಗ ಮತ್ತೆ ಅಲ್ಲಿ ಅರ್ಧಂಬರ್ಧ ಆಗುತ್ತೆ. ಈಗ ನೆನೆ ತಿಂದಿದ್ದು ಅರ್ಧಂಬರ್ಧ ಬಂದಿರುತ್ತೆ ಮೋಷನ್, ಮತ್ತೆ ನೆಕ್ಸ್ಟ್ ದಿವಸ ತಿಂದಾಗ ಮತ್ತೆ ಅರ್ಧ ಬರುತ್ತೆ, ನೀವು ಮತ್ತೆ ತಿಳ್ಕೊಳತ್ತೆ. ಸೊ ಹಾಗಾಗಿ ಇದನ್ನ ಆ ಕರುಳನ್ನ ಪೂರ್ತಿ ಸಂಪೂರ್ಣವಾಗಿ ಕ್ಲಿಯರೆನ್ಸ್ ಮಾಡ್ಕೊಡುತ್ತೆ, ಇನ್ಪುಟ್ ಔಟ್ಪುಟ್ ಸರಿ ಮಾಡ್ಕೊಡುತ್ತೆ. ಹಾಗೇನೆ ಇದು ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಊಟನ ಚೆನ್ನಾಗಿ ಸೇರಿಸ್ಬಿಟ್ಟು ಮೋಷನ್ ನ ಕ್ಲಿಯರ್ ಮಾಡ್ಕೊಡುತ್ತೆ. ಮತ್ತೆ ಇನ್ನೇನ್ ಕೆಲಸ ಮಾಡುತ್ತೆ ಅಂದ್ರೆ ಇದು ಅನಾರೋಧನ, ಇದು ಯಾರಿಗೆ ಹೊಟ್ಟೆ ನೋವು ಇರುತ್ತೆ, ಗ್ಯಾಸ್ಟ್ರಿಕ್ ಇರುತ್ತೆ, ಬ್ಲೋಟಿಂಗ್ ಅಂದ್ರೆ ಹೊಟ್ಟೆ ಉಬ್ರ ಆನ್ಸರಿಗೆ, ಮತ್ತೆ ಅಸಿಡಿಟಿ. ಈ ಮಕ್ಳಿಗೆ ಗ್ಯಾಸ್ಟ್ರಿಕ್ ಇರುತ್ತೆ, ಹೇಗೆ ಲೇಸು ಕುರ್ಕುರೆ ಇಂತ ತಿನ್ಬಿಟ್ಟು ಹೋಗಿ ಮಕ್ಳಿಗೆ ಏನ್ ಗೊತ್ತಾ ಗ್ಯಾಸ್ಟ್ರಿಕ್ ಜಾಸ್ತಿ ಇರುತ್ತೆ. ಈ ಹೊಟ್ಟೆ ಉಬ್ರ ಅಂತೀವಿ, ಬ್ಲೋಟಿಂಗ್ ಅಂತ ಹೇಳ್ತೀವಲ್ಲ, ಅದು ಕಮ್ಮಿ ಮಾಡುತ್ತೆ. ಮತ್ತೆ ಆಮ್ಲೀಯತೆ ಅಂದ್ರೆ ಅಸಿಡಿಟಿ ಅದನ್ನ ಕಮ್ಮಿ ಮಾಡುತ್ತೆ. ಅದ್ ಮೇನ್ ಮುಖ್ಯ ಮಕ್ಳಿಗೆ. ಸಣ್ಣ ಮಕ್ಳಿಗಾದ್ರೆ ಊಟ ಕೊಡ್ತಾರೆ, ಈ ದೊಡ್ಡರಿಗಾದ್ರೆ ಇದನ್ನ ಮಗು ಕೊಟ್ಬಿಟ್ರೆ ನೀಟಾಗಿ ಹೊಟ್ಟೆ ಹಸಿ ಹೋಗುತ್ತೆ, ಗ್ಯಾಸ್ಟ್ರಿಕ್ ನೀಟಾಗಿ ಆಚೆ ಹೋಗ್ಬಿಡುತ್ತೆ. ಹಾಗೇನೆ ನಾರಿನಂಶ, ಇದ್ರಲ್ಲಿರ್ತಕ್ಕಂಥ ನಾರಿನಂಶ ಕರುಳಿನ ಒಂದು ಏನ್ ಸಮಸ್ಯೆ ಇದ್ರು ಅದನ್ನ ಸುಗಮಗೊಳಿಸಿ ಈ ಮಲಬದ್ಧತೆನ ಆಚೆ ಹಾಕುತ್ತೆ, ಸಮಸ್ಯೆ ಬರೋದು ನೋಡುತ್ತೆ. ಮುಖ್ಯವಾಗಿ ಇದೇನ್ ಕೆಲಸ ಮಾಡುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಮುಖ್ಯವಾಗಿ ಇದು ಹೃದಯ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತಂತೆ. ಹೃದಯ ಆರೋಗ್ಯನ ಕಾರ್ಯಕ್ಷಮತೆನ ಜಾಸ್ತಿ ಮಾಡ್ಕೊಡುತ್ತೆ, ತುಂಬಾ ಚೆನ್ನಾಗಿ ನೋಡ್ಕೊಡುತ್ತೆ. ಆರೋಗ್ಯ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತೂ ಯಾವುದೇ ಸಮಸ್ಯೆ ಬರದಂಗೆ ನೋಡ್ಕೊಳ್ಳುತ್ತೆ. ಅದರಲ್ಲೂ ಮುಖ್ಯವಾಗಿ LDL ಕೊಲೆಸ್ಟ್ರಾಲ್ನ ಹೊರ ಹಾಕುತ್ತಂತೆ. LDL ಕೊಲೆಸ್ಟ್ರಾಲ್ನ ಹೊರ ಹಾಕಿ HDL ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತಂತೆ. ಅದೇ ಒಳ್ಳೆ ಕೊಲೆಸ್ಟ್ರಾಲ್ ಉಳಿಸ್ಕೊಂಡು ಜಾಸ್ತಿ ಮಾಡಿ ಕೆಟ್ಟ ಕೊಲೆಸ್ಟ್ರಾಲ್ ಹಾಕತ್ತಂತೆ. ಇದೇ ಮೇನ್. ಎಷ್ಟೋ ಕಡೆ ಸಣ್ಣ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗ್ತಾವ ಅಂತಲ್ಲ, ದಯವಿಟ್ಟು ಕೊಡಿ ಇದನ್ನ, ಸಣ್ಣ ಮಕ್ಕಳಿಗೆ ಕೊಡಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದು ಇನ್ನೊಂದು ಕೆಲಸ ಮಾಡುತ್ತೆ, ರಕ್ತದೊತ್ತಡ ಕಮ್ಮಿ ಮಾಡುತ್ತಂತೆ. ಅದು ನಿಮ್ಗೆ ಗೊತ್ತು, ಅದು ಮುಂದೆ ಬರ್ಕೊಳ್ಳಿ. ಅಂದ್ರೆ ಏನು ರಕ್ತನಾಳದಲ್ಲಿ ಇದ್ದಂತ ಸಮಸ್ಯೆಗಳು ಅಂದ್ರೆ ಅಲ್ಲಿ ಯಾವುದೋ ಕೊಬ್ಬುಗಳು ಸೇರ್ಕಡೆ ನೋಡ್ಕೊಳ್ಳುತ್ತೆ, ಸರಾಗವಾಗಿ ರಕ್ತ ಆಗ್ಲಿಕ್ಕೆ ಸ್ವಲ್ಪ ಆಗುತ್ತೆ. ಲಾಸ್ಟ್ ಅಲ್ಲಿ ಬರ್ಕೊಳ್ಳಿ. ಇನ್ನ ಪೋಷಕಾಂಶಗಳ ಆಗರ ಅಂತ ಹೇಳ್ತೀವಿ. ಇದ್ರಲ್ಲಿರ್ತಕ್ಕಂಥದ್ದು ಅನಾರ್ದಾನವು ಬರ್ಕೊಳ್ಳಿ, ಅನಾರ್ದಾನ ಅಂತ ಬರ್ಕೊಳ್ಳಿ. ಇದು ದೇಹಕ್ಕೆ ಪ್ರಮುಖವಾಗಿ ಹೇರಳವಾದ ಜೀವಸತ್ವ ಅಂತ ಹೇಳ್ಬೋದು, ಮತ್ತು ಖನಿಜಾಂಶಗಳನ್ನ ನೀಡುತ್ತದೆ. ಸಖತ್ತಿರ್ತದಲ್ಲಿ ಪೋಷಕಾಂಶಗಳು ಹೇರಳವಿರುತ್ತದೆ. ಓಕೆನಾ? ಹಾಗೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಕೆ ಇದರಲ್ಲಿ ಜಾಸ್ತಿ ಇರುತ್ತೆ. ವಿಟಮಿನ್ ಸಿ ಮತ್ತೆ ಕೆ ಜಾಸ್ತಿ ಇರುತ್ತೆ. ಇದು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಡುತ್ತೆ. ಮತ್ತೆ ವಿಟಮಿನ್ ಸಿ ಏನ್ ಮಾಡುತ್ತೆ ಅಂದ್ರೆ ಚರ್ಮ ರೋಗಗಳಿಗೆ ಪೋಷಣೆ ಮಾಡುತ್ತೆ. ವಿಟಮಿನ್ ಕೆ ಏನ್ ಮಾಡುತ್ತೆ ಅಂದ್ರೆ ಏನ್ ಮೂಳೆಗಳಿದೆಯಲ್ಲ ಬೋನ್ಸ್, ಅವುಗಳಿಗೆ ಆರೋಗ್ಯ ಜಾಸ್ತಿ ಮಾಡ್ಕೊಡುತ್ತೆ. ಇನ್ನ 1, 2, 3, 4, 5 ಇದು ಫಾಸ್ಟ್ ಮುಗಿಸ್ಬಿಡ್ತೀನಿ, ಒಂದು 5 ನಿಮಿಷ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಯಾವ್ದಿದೆ? ಮುಂಡುಕ್ ಪರ್ಣಿ. ಇದು ಸಾಮಾನ್ಯವಾಗಿ ಮಂಡು ಪರ್ಣ ಅಥವಾ ಮಂಡಲಗ ಅಂತೀವಿ, ಒಂದೆಲಗ ಅಂತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಿದೆ ಇದುವೆ. ಸೊ ಇದನ್ನ ಅದಕ್ಕೂ ಹೋಲಿಸ್ತೀವಿ. ಸೊ ಅದು ಎರಡು ಒಂದೇ, ಆದ್ರೆ ಇದು ಜಾತಿ ಬೇರೆ. ಸೇಮ್ ಕೆಲಸ ಮಾಡುತ್ತೆ ಫ್ರೆಂಡ್ಸ್, ಅದನ್ನ ಮತ್ತೆ ಹೇಳಕ್ ಹೋಗಲ್ಲ. ಅದು ಹೆಚ್ಚು ಕಮ್ಮಿ ಒಂದೇ. ಅಂದ್ರೆ ಅದನ್ನ ಮುಂಡು ಕರ್ಪರ್ಣಿ ಅಂತ ಹೇಳ್ತೀವಿ, ಅಥವಾ ಒಂದೆಲಗ ಅಂತ ಹೇಳ್ತೀವಿ, ಪೊಂಡೆಲಗ ಅಂತ ಹೇಳ್ತೀವಿ. ಎರಡು ಒಂದೇ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನ ಬ್ರಾಹ್ಮಿ ಮತ್ತೆ ಉಂಡರಕ ಎರಡಕ್ಕೂ ಒಂದೇ ಮಾಡ್ಕೊಳ್ಳಿ ಸಾಕು. ಸೇಮ್ ಟು ಸೇಮ್ ಕೆಲಸ ಮಾಡ್ತಿದ್ದು. ಓಕೆನಾ? ಮತ್ತೆ ಹೇಳಕ್ ಹೊರೆಯೋದು
ಇಚ್ಚರಾಗಲ್ಲ ಟೈಮ್ ಆಗ್ಬಿಡುತ್ತೆ. ಎರಡು ಒಂದು ಕೆಲಸ ಮಾಡಿ ನೋಡಿ, ಬರೀ ಬ್ರಾಹ್ಮಿ ಒಂದು ಹಾಕಿ ಬಳಸೋದು ಎಂಡಿರು ಇದು ಸಹ ಹಾಕಿದ್ರೆ. ನೆಕ್ಸ್ಟ್ ಆಮ್ಲ, ಇದು ಹೇಳ್ಬೇಕಾ? ಆಮ್ಲ ಬಗ್ಗೆ ಹೇಳ್ಬೇಕಾ? ನೀನ್ ಗೊತ್ತಿರ್ತಲ್ಲ ಸಾಮಾನ್ಯ ನಿಮ್ಗೆ ಆಮ್ಲ ಬಗ್ಗೆ. ಆಮ್ಲ ಏಲಕಾಯಿ ಬೇಡ. ಮುಂಚೆ ಹೇಳ್ಕೊಟ್ಟಿದ್ದೀರಾ ಇದೆ. ಪರವಾಗಿಲ್ಲ ಬಿಡಿ ಸರ್. ಪರವಾಗಿಲ್ಲ ಬಿಡಿ ಸರ್. ಓಕೆ, ನೆಕ್ಸ್ಟ್ ಬಾಹ್ಯದ, ಮೊನ್ನೆ ಹೇಳಿದಲ್ಲ ಬಾಹ್ಯದ ಬಗ್ಗೆ. ಹೌದು ಸರ್. ಏನು ಬಾಹ್ಯದ ಅಂದ್ರೆ? ಬಾಹ್ಯದ ತಾರೆಕಾಯಿ ತ್ರಿಪುರದ ಒಂದು ತ್ರಿಪುರದ ಇಲ್ಲಿ ಸಾಕು. ಅರ್ಧ ಗೊತ್ತಲ್ಲ ನಿಮ್ಗೆ? ಅರ್ಧ ಬಗ್ಗೆ ಹೇಳಿದ್ದೀರಾ. ಎಣ್ಣೆಕಾಯಿ ಬಾಹ್ಯದ ಅರ್ಧ ಅಂದ್ರೆ ಎರಡು ತ್ರಿಪುರದಲ್ಲಿ ಬರ್ತವೆ. ಬಾಹ್ಯದ ಅರ್ಧ ಅಂದ್ರೆ ಎರಡು ತ್ರಿಪುರ ಬರ್ತವೆ, ಹಳ್ಳೆಕಾಯಿ ತಾರೆಕಾಯಿಂದ ಬರುತ್ತಲ್ಲ. ಸೊ ಹಾಗೆ ನೆಕ್ಸ್ಟ್ ಪುನರ್ನವ ಬಗ್ಗೆ ಹೇಳ್ಬೇಕಾ? ಅವತ್ತು ಹೇಳಿದೆ ನಾನು ಪುನರ್ನವ. ಹಂಗೆ ಹೇಳ್ಕೊಟ್ಟು ಸಾಕು ಅಷ್ಟೇ. ಇದೇನ್ ಮಾಡ್ಸಂದ್ರೆ ಇದನ್ನ ಪುನರ್ನವ ಅಂದ್ರೆ ಕೊಮ್ಮೆ ಸೊಪ್ಪು ಅಂತ ಹೇಳ್ತಾರೆ ಹಳ್ಳಿ ಕಡೆ. ಕೊಮ್ಮೆ ಸೊಪ್ಪು ಅಂತ ಹೇಳ್ತಾರೆ. ಇದು ಮೂತ್ರ ಪಿಂಡನ ಸರಿ ಮಾಡ್ಕೊಡುತ್ತಂತೆ, ಕಿಡ್ನಿ ಸರಿ ಮಾಡ್ಕೊಡುತ್ತಂತೆ. ಕಿಡ್ನಿ ಏನೇನೋ ಸಮಸ್ಯೆ ಇದ್ರು ವಿಷಕಾಂಶನ ಹೊರ ಹಾಕಂತ ಕೆಲಸ ಮಾಡುತ್ತೆ. ಲಿವರ್ ಸರಿ ಮಾಡ್ಕೊಡುತ್ತಂತೆ. ಜಾಂಡಿಸ್ ಅದ ಕಾಮನ್ ರೋಗ ಅದಕ್ಕಿರ್ಬೋದು, ಅಥವಾ ಊಟ ಸೇರಕಲ್ಲ ಇವನ್ನ ಸರಿ ಮಾಡ್ಕೊಡುತ್ತೆ. ಮತ್ತೆ ಉರಿ ಊತ ಅವು ಸರಿ ಮಾಡ್ಕೊಡುತ್ತೆ. ಮತ್ತೆ ಯಾರಿಗೆ ರಕ್ತ ಉತ್ಪತ್ತಿ ಆಗ್ತಿಲ್ಲ ಅಂತರಿಗೆ ಇದು ರಕ್ತ ಉತ್ಪತ್ತಿ ಮಾಡ್ಕೊಡೋಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಜೀರ್ಣಕ್ರಿಯೆ ಸರಿ ಮಾಡ್ಕೊಡುತ್ತೆ. ಮತ್ತೆ ಶುಗರ್ನ ಕಂಟ್ರೋಲ್ ಮಾಡ್ಕೊಡುತ್ತಂತೆ. ಚರ್ಮ ರೋಗ ಸರಿ ಮಾಡ್ಕೊಡುತ್ತಂತೆ. ಜೊತೆಗೆ ಯೌವನ ಅಂದ್ರೆ ಮುಪ್ಪು ಆಗಿದ್ರು ಇನ್ನು ಹೆಂಗ ಕಾಡ್ಸಿ ಮಾಡುತ್ತೆ. ನಿಮ್ಮ ವಯಸ್ಸು 40, ನಿಮ್ಮ ವಯಸ್ಸು ಈಗ 26, ಆತರ ಮಾಡುತ್ತೆ. ಇಷ್ಟು ಸಾಕು. ಪುನರ್ನವ ಹೇಳಿದ ಬಗ್ಗೆ ಸಾಕು. ಅದ್ರ ಬಗ್ಗೆ ಮನೆ ಹೇಳಿದ್ಮೇಲೆ ಮತ್ತೆ ನಾ ಹೇಳಂತ ಅವಶ್ಯಕತೆ ಇರುವುದಿಲ್ಲ. ಇಷ್ಟೊತ್ತು ನಮ್ಮೊಟ್ಟಿಗೆ ಸಹಕಾರ ಕೊಟ್ರಿ. 11, 17 ಅಂದ್ರೆ ಚಿಕನ್ ಎಷ್ಟು ಇದ್ರ 15 ಜನ 14 ಜನ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾ ಹೇಳ್ತೀನಿ ಕೇಳಿ, ನೀವೇ ವಿಚಾರ ಉಳಿಯಂತ ವ್ಯಕ್ತಿಗಳು, ನಿಮಗೆ ಯಶಸ್ಸು ಸಿಗಂತದ್ದು. ಸೊ ಉಳಿದವರು ನಿದ್ದೆ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಏನು ಮಾಡಕ್ಕಾಗಲ್ಲ, ಜೀವನದಲ್ಲಿ ಇದ್ದೇ ಇರುತ್ತೆ ಜೀವನದಲ್ಲಿ. ಓಕೆ ಈಗ ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಸಂಪೂರ್ಣವಾಗಿ ಬರ್ಕೊಂಡ್ರೆ ಅನ್ಕೊಂಡಿದೀನಿ. ಬರ್ಕೊಂಡಿದ್ದೀನಿ.